ಈ ಮಳಿ ಹುಳ ಜೀವತ್ ಇರ್ಬೇಕಂದ್ರೆ ಗೊಬ್ಬರ ವಿರಿ ಎಲ್ಲ ಹಾಕಕ್ ಹೋಗ್ಬಾರ್ದು ಸರ್. ಇವ್ ನ್ಯಾಚುರಲ್ ಗೊಬ್ಬರ ಎಲ್ಲ ಭೂಮಿಗೆ ಹಾಕಿದ್ರೆ ಅದ್ರ ಫಲವತ್ತು ಜಾಸ್ತಿ ಆಗ್ತೈತಿ. ಸೊ ನಾವ್ ಏನ್ ಬೆಳಿತೀವಿ ಅವು ನಮಗೆ ಸಿಗ್ತಾವ ಸರ್. ನಮ್ ಕಡೆ 15 ಹಸುಗಳು ಇದಾವ. ಬೆಳಗ್ಗೆ 4 ಗಂಟೆಗೆ ಎದ್ದ ಎಲ್ಲ ನಾನೇ ಕೈಯಿಂದಾನೆ ಎಲ್ಲ ಕರಿತೀನಿ. ಸೊ ನನ್ನ ಕಡೆ ಲೇಬರ್ ಇದ್ರೇನು ಅವ್ರಿಗೆ ನಾ ಹಿಂಡ್ತಾರ ನಾ ಇಲ್ಲಂದ್ರೆ ಆದ್ರೆ ಆಲ್ಮೋಸ್ಟ್ ಎಲ್ಲ ನಾನೇ ಬೆಳಗ್ಗೆ ಹಿಂಡ್ತೀನಿ. ಮಿಷಿನ್ ಏನು ಯೂಸ್ ಮಾಡಲ್ಲ. ಸೊ ನಾನೇ ಹೊಲಕ್ಕೆ ಹೋಗಿ ಹುಲ್ಲೆಲ್ಲ ಕೊಡ್ಕೊಂಡ್ಬಂದು ಕಟ್ ಮಾಡಿ ಹಸುಗಳಿಗೆಲ್ಲ ಕೊಡ್ತೀವಿ. Interns from Canada were staying only for 2 months, but usually volunteers they stay for 1 year. ಹಾಯ್ ಹಲೋ ನಮಸ್ಕಾರ ಗುರುಗಳು, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ಮೇಲೆ ನಾನು ಎಲ್ಲೇ ಇದ್ದು ಚೆನ್ನಾಗಿದ್ದೇ ಇರ್ತೀನಿ. ಇವತ್ತು ನಾನು ಧಾರವಾಡದಲ್ಲಿ ಒಂದು ವಿಶೇಷವಾದಂತ ಒಂದು ಸ್ಕೂಲ್ ಅನ್ನ ಸಂದರ್ಶನ ಮಾಡ್ತೀನಿ. ಈ ಸ್ಕೂಲು ರನ್ ಆಗ್ತಿರೋದು ಹೇಗೆ ಅಂತ ನೀವು ಕೇಳ್ಬಿಟ್ರೆ ಬಹಳ ಆಶ್ಚರ್ಯ ಪಡ್ತೀರಾ. ಒಬ್ಬ ಫಾರ್ಮರ್ ಮಹಿಳೆ ಈ ಒಂದು ಸ್ಕೂಲ್ ಅಲ್ಲಿ 212 ಜನ ಸ್ಟೂಡೆಂಟ್, ಅಂದ್ರೆ ಗಂಡು ಮಕ್ಕಳು ಬೇರೆ ಹೆಣ್ಮಕ್ಳು ಬೇರೆ ಸ್ಟೂಡೆಂಟ್ ಅನ್ನ ಇಟ್ಕೊಂಡು ಅವರಿಗೆ ಉಚಿತವಾಗಿ, ಅವರಿಗೆ ಉಳಿಯೋದಕ್ಕೂ ಉಚಿತ, ಜೊತೆಗೆ ಅವರಿಗೆ ಎಜುಕೇಶನ್ ಕೂಡ ಉಚಿತ, ಜೊತೆಗೆ ಅವರಿಗೆ ಸಂಗೀತ, ಡಾನ್ಸ್, ಹಾರ್ಮೋನ್, ಏನೆಲ್ಲ ತಬಲ ಇವೆಲ್ಲವನ್ನು ಉಚಿತವಾಗಿ ಹೇಳ್ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಅತ್ಯಂತ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ ನೀವು 90ರ ದಶಕದಲ್ಲಿ ಹುಟ್ಟಿರುವಂತ ಮಕ್ಕಳಾಗಿದ್ರೆ ನೀವು ಅವತ್ತಿನ ಲೈಫ್ ಅನ್ನ ಯಾವ ರೀತಿಯಲ್ಲಿ ಲೀಡ್ ಮಾಡಿದ್ರಲ್ಲ ಅದೇ ರೀತಿಯ ಲೈಫ್ ಅನ್ನ ಇಲ್ಲಿಯ ಮಕ್ಕಳು ಲೀಡ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕೂಲಿನ ವಾತಾವರಣವನ್ನು ನಾವು ನೋಡ್ತಾ, ಜೊತೆಗೆ ಇದರ ಒಂದು ಸವಿಯನ್ನು ನಾವು ಸವಿತಾ ಮೇಡಮ್ ಅವರನ್ನು ನಾವು ಫಸ್ಟ್ ಈ ಒಂದು ವಿಡಿಯೋಗೆ ವೆಲ್ಕಮ್ ಮಾಡೋಣ. ಬನ್ನಿ. ಈ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ ಅನ್ನ ನೋಡ್ಕೊಂತಿರುವಂತ ರೇಖಾ ನಾಯ್ಕ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ಸ್ಟಾರ್ ದಿನೋದ್ ಚಾನೆಲ್ ನ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೇಡಮ್ ವೆಲ್ಕಮ್ ನಿಮ್ಗೆ ಸ್ಟಾರ್ ದಿನೋದ್ ಚಾನೆಲ್ಗೆ. ಮೇಡಮ್, ನಿಮ್ಮ ಸ್ಕೂಲ್ ಹೆಸರೇನು ಮತ್ತೆ ನಿಮ್ಮ ಸ್ಕೂಲಿನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? ಸರ್ ನಮ್ಮ ಸ್ಕೂಲ್ ಹೆಸರು ಕಲ್ಕಿರಿ ಸಂಗೀತ ವಿದ್ಯಾಲಯ ಅಂತ ಹೇಳಿ. ಸೊ ಸ್ಟೂಡೆಂಟ್ 220 ಇದಾರೆ. 220 ಹುಡುಗರು ಇದ್ದಾರೆ. 220 ಸ್ಟೂಡೆಂಟ್ಸ್ ಇದರಲ್ಲಿದ್ದಾರೆ, ಬಾಯ್ಸ್ ಮತ್ತೆ ಲೇಡೀಸ್. ಓಕೆ ಮೇಡಮ್, ನನಗೆ ವಿಶೇಷ ಅನ್ಸಿದ್ದು ನೀವು ಇಲ್ಲಿ ಸ್ಟೂಡೆಂಟ್ ಅನ್ನ ಹೇಗೆ ಆಯ್ಕೆ ಮಾಡ್ತೀವಿ? ಈ ಸ್ಟೂಡೆಂಟ್ ಅನ್ನ ಆಯ್ಕೆ ಮಾಡೋದಕ್ಕೆ ಏನಾದ್ರು ಮಾನದಂಡಗಳಿದೆಯಾ? ಸರ್ ನಾವು ಸ್ಕೂಲ್ ನಮ್ದು ಜನವರಿ ಒಳಗ ನಾವು ಹುಡುಗರಿಗೆಲ್ಲ ಆಯ್ಕೆ ಮಾಡ್ಕೊಂತೀವಿ. ಸೊ ಆ ಟೈಮಿಗೆ ನಾವೆಲ್ಲ ಪಬ್ಲಿಸಿಟಿ ಮಾಡ್ತೀವಿ, ನ್ಯೂಸ್ ಚಾನಲ್ ಅಲ್ಲಾಗ್ಲಿ ನ್ಯೂಸ್ ಪೇಪರ್ನಲ್ಲೆಲ್ಲ ಹಾಕ್ತಿವಿ. ಸೊ ಒಂದು 200-300 ಹುಡುಗರೆಲ್ಲ ಆಯ್ಕೆ ಮಾಡ್ಕೊಂತಾರ. ಮಾಡ್ಕೊಂಡು ನಮ್ ಗಾಡಿ ನಮ್ದೇ ಸ್ಕೂಲಿಂದ ವೆಹಿಕಲ್ ತಗೊಂಡು ಎಲ್ಲ ಮನೆ ವಿಸಿಟ್ ಮಾಡ್ತಾರೆ. ಸ್ಟೂಡೆಂಟ್ ಮನೆ ವಿಸಿಟ್ ಎಲ್ಲ ಒಂದು 10 ಜನ ಗಾಡಿ ತಗೊಂಡೋಗಿ ಎಲ್ಲಾರ ಮನೆ ವಿಸಿಟ್ ಮಾಡ್ತಾರ. ಸೊ ಅವ್ರ ಮನ್ಯಾಗ ಗ್ಯಾಸ್ ಆಗ್ಲಿ ಮತ್ತೆ ಗಾಡಿ ಆಗ್ಲಿ ಮತ್ತೆ ಹಿಂಗ ಹೊಲ ಆಗ್ಲಿ ಚಲೋ ಎಲ್ಲ ಬೇಸಿಕ್ ಎಲ್ಲ ಚಲೋ ಐತಂದ್ರ ಅಂತ ಹುಡುಗರಿಗೆ ತಗೊಳಲ್ಲ. ಸಿಂಗಲ್ ಪೇರೆಂಟ್ಸ್ ಅವ್ರ ತಾಯಿ ಬೇರೆ ಮನ್ಯಾಗ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಅವ್ರಿಗೆ ಬಹಳ ಡಿಫಿಕಲ್ಟ್ ಆಗ್ತೈತಿ ಹುಡುಗರಿಗೆಲ್ಲ ನೋಡ್ಕೊಳಕ ಅಂತ ಹುಡುಗರಿಗೆಲ್ಲ ಚೆಕ್ ಮಾಡಿ ಆಜು ಬಾಜು ಎಲ್ಲ ಕೇಳಿ, ಅಂದ್ರೆ ಕೆಲವರು ಹೈಡು ಮಾಡಿರ್ತಾರಲ್ಲ, ಸೊ ಕೇಳ್ಬಿಟ್ಟು ಆಮೇಲೆ ಅಂತ ಹುಡುಗರಿಗೆ ನಾವು ಆಯ್ಕೆ ಮಾಡ್ತೀವಿ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್, ಇದರಲ್ಲಿ ತುಂಬಾ ತೀರಾ ಬಡತನದಲ್ಲಿರುವಂತ ಮಕ್ಕಳಿಗೆ ಈ ಒಂದು ಸ್ಕೂಲಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದು. ತಂದೆ ತಾಯಿಯವರು ಕೂಲಿ ಮಾಡ್ತಿರುವಂತ ಕುಟುಂಬದವರಾಗಿದ್ರೆ ಅಥವಾ ಸಿಂಗಲ್ ಪೇರೆಂಟ್ಸ್ ಯಾರಾದ್ರೂ ಇದ್ರೆ, ಆ ಮಕ್ಕಳಿಗೆ ಓದಿಸ್ಲಿಕ್ಕೆ ಕಷ್ಟ ಅಂತ ಇದ್ದವರಿದ್ರೆ ಖಂಡಿತ ಇವರನ್ನ ಸಂಪರ್ಕ ಮಾಡಬಹುದು. ಇಲ್ಲಿ ಸಂಪರ್ಕ ಮಾಡಿದ್ರು ಇವರಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ 1ನೇ ಕ್ಲಾಸಿಂದ ಆಗಿರ್ಬೇಕು. 1ನೇ ಕ್ಲಾಸಿಂದ ಅವ್ರಿಗೆ ಎಜುಕೇಶನ್ 6 ವರ್ಷ ಆಗಿರ್ಬೇಕು. 1ನೇ ಕ್ಲಾಸಿಂದ ಅವ್ರ ಎಜುಕೇಶನ್ಗೆ ಅವರು ಸೇರಿಸ್ಕೊಳ್ತಾರೆ. ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾರೆ. ಅವ್ರ ಆರೋಗ್ಯ ವಿಚಾರದಲ್ಲಿ ಇರ್ಬೋದು, ಅವ್ರ ಆಹಾರದ ವಿಚಾರದಲ್ಲಿ ಇರ್ಬೋದು, ಅವ್ರ ಕಲಿಕೆ ವಿಚಾರದಲ್ಲಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕಂಪ್ಲೀಟ್ ಆಗಿ ಮೇಡಮ್ ಅವರು ಈ ಒಂದು ಸ್ಟೂಡೆಂಟ್ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅವರಿಗೆ ಎಜುಕೇಶನ್ ಅನ್ನ ಕೊಟ್ಟು ಮುಗಿಸ್ತಾರೆ. ಖುಷಿ ಆಯ್ತು ಮೇಡಮ್. ಓಕೆ, ಈಗ ಮಾತಾಡ್ತಾ ನಿಮ್ಮ ಸ್ಕೂಲನ್ನೆಲ್ಲ ನಾವೀಗ ವಿಸಿಟ್ ಮಾಡ್ಕೊಂಡ್ ಬರುವ ಒಂಚೂರು ಹೋಗಿ ಅಲ್ಲಿ ಹೇಗಿದೆ ಅವರಿಗೆ ನ್ಯಾಚುರಲ್ ಆಗಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಆ ನ್ಯಾಚುರಲ್ ಹೇಗಿದೆ ಅಂತ ನಾನೀಗ ತೋರಿಸ್ಬೇಕು ಅವರಿಗೆ, ಸುಮ್ಮನೆ ಹೇಳಿದ್ರಾಗ್ಲಿಲ್ಲ. ಮೇಡಮ್ ಸ್ಪೆಷಲ್ ಆಗಿ ಏನ್ ಹೇಳಿದ್ರು ಅಂದ್ರೆ ಇಲ್ಲಿಯ ಕಟ್ಟಡಗಳೇನಿದಾವಲ್ಲ ಇದು ಯಾವ್ದಕ್ಕೂ ಸಿಮೆಂಟ್ ಅನ್ನ ಬಳಕೆ ಮಾಡಿಲ್ವಂತೆ. ಇದಕ್ಕೆ ಕಂಪ್ಲೀಟ್ಲಿ ಬೆಲ್ಲ, ಸುಣ್ಣ ಮತ್ತೆ ಈ ಗರ್ಕೆ, ಮಣ್ಣು ಇವುಗಳನ್ನೇ ಮಿಕ್ಸಪ್ ಮಾಡಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಇದು ದೊಡ್ಡದಾದ ಬಿಲ್ಡಿಂಗ್ ಗಳಿಲ್ಲ, ಇದು ಒಂದು ಹಳ್ಳಿಯ ಮನೆ, ಅಂದ್ರೆ ಮೊದಲಿನ ಕಾಲದ ಋಷಿಗಳ ಕುಟೀರ ಇತ್ತಲ್ಲ ಆ ಒಂದು ಕುಟೀರದ ಕಲ್ಪನೆ ಖಂಡಿತ ಬರುತ್ತೆ. ನೀವೆಲ್ಲ ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ. ದನದ ಕೊಟ್ಟಡೆ. ಸೊ ನಾ 15 ಹಸು ಸಾಕಿನಿ. ಸೊ ಇದ್ರದ್ದು ಹಾಲು ಏನ್ ಬರ್ತಾವೆಲ್ಲ ನಮ್ದು ಸ್ಕೂಲಿಗೆ ಯೂಸ್ ಮಾಡ್ತೀವಿ. ನಾನೇ ಹೊಲಕ್ಕೆ ಹೋಗಿ ಹುಲ್ಲೆಲ್ಲ ಕೊಡ್ಕೊಂಡ್ಬಂದು ಕಟ್ ಮಾಡಿ ಹಸುಗಳಿಗೆಲ್ಲ ಕೊಡ್ತೀವಿ. ಇದೆ ಹುಲ್ಲನ್ನು. ಅದಕ್ಕೆ ಮೇಡಮ್ ನಿಮ್ ಕ್ಯಾಂಪಸ್ ಒಳಗಡೆ ಫಾರಿನರ್ಸ್ ನೋಡ್ದಂಗೆ ಆಗ್ತಾ ಇದೆ. ಇವರು ಇಲ್ಲಿ ಯಾಕೆ ಬಂದ್ರು ಮತ್ತೆ ಉದ್ದೇಶ ಏನಿದೆ?
ಸರ್ ಇವರು ಹುಡುಗರಿಗೆ ಅಂತ ಹೇಳಿ ವಾರ್ಡನ್ ಆಗಿ ಹೆಲ್ಪ್ ಮಾಡಕ್ ಬರ್ತಾರ. So we are two interns from Canada. We're staying only for 2 months, but usually volunteers they stay for 1 year. ಸೊ ಕೆಲವು ವಾಲಂಟಿಯರ್ ಬಂದು ಇಲ್ಲಿ ನಮ್ಮ ಹುಡುಗರಿಗೆ ಕೂಡ ಇಂಗ್ಲಿಷ್ ಕೂಡ ಕಲಿಸ್ಕೊಡ್ತಾರೆ, ಮತ್ತೆ ಅವ್ರಿಗೆ ವಾರ್ಡನ್ ಕೂಡ ಆಗಿ ಹೆಲ್ಪ್ ಮಾಡ್ತಾರೆ. ಸೊ 6 ತಿಂಗಳ 1 ವರ್ಷ ಇದ್ದ ಮತ್ತೆ ಅವ್ರ ದೇಶಕ್ಕೆ ವಾಪಸ್ ಹೋಗ್ತಾರೆ. ಇವರಲ್ಲಿ ಸ್ಟೂಡೆಂಟ್ ಅಥವಾ ಅಲ್ಲಿ ವರ್ಕ್ ಮಾಡ್ತಾರೆ? ಸ್ಟೂಡೆಂಟ್ ಇನ್ ಕನ್ನಡ. Yes, ಸ್ಟೂಡೆಂಟ್ ನರ್ಸ್, ನರ್ಸ್. yeah, I'm a student nurse from Laval University. And I'm in second year of medical school. ಇವರೆಲ್ಲ ನರ್ಸ್. ಹುಡುಗರಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಅವಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅವರು. ಸೊ ಇಲ್ಲೇ ನಮ್ ಸಣ್ಣ ಬೊಬೋ ಹೌಸ್ ಅಂತ ಐತಿ ಒಂದು ಕ್ಲಿನಿಕ್, ಸೊ ಅಲ್ಲಿ ಹೆಲ್ಪ್ ಮಾಡ್ತಾರೆ. ನಿಮಗೆ ಆಲ್ ಇಂಡಿಯನ್ಸ್ ಕಡೆಯಿಂದ ನಮಸ್ಕಾರ. ನಮಸ್ತೆ. ನಮಸ್ತೆ. ಇವರು ಕನ್ನಡ ಕಲಿತಾರ, ಹುಡುಗರಿಗೂ ಕಲಿಸ್ತಾರೆ. ನಮಸ್ತೆ. Namaste. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. Thank you so much. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈಗ ನಿಮ್ಮ ಈ ಸ್ಕೂಲ್ ಕ್ಯಾಂಪಸ್ ಅನ್ನ ನಾನು ನೋಡಿದೆ. ಇದನ್ನ ಈ ರೀತಿ ನ್ಯಾಚುರಲ್ ಆಗಿ ನಮ್ಮ ಇಂಡಿಯನ್ ಹಳ್ಳಿಯ ರೀತಿಯಲ್ಲಿ ನಿರ್ಮಾಣ ಮಾಡಿದಾರಲ್ಲ, ಇದರ ಒಂದು ಉದ್ದೇಶ ಏನು ನಿಮ್ದು? ಸರ್ ಎಲ್ಲ ಈಗ ಹಳ್ಳಿ ಟೈಪ್, ನಾವು ಹಳ್ಳಿ ಒಳಗಿದ್ದೀವಿ, ಸೊ ಹಳ್ಳಿ ತರಾನೇ ಇರ್ಲಿ ಅಂತೇಳಿ ಈ ಉದ್ದೇಶಕ್ಕೆ ಮಾಡೀವಿ. ಸಿಮೆಂಟ್ ಎಲ್ಲ ನಾವು ಯೂಸ್ ಮಾಡಲ್ಲ, ಎಲ್ಲ ಮಣ್ಣು ಮತ್ತ ಸುಣ್ಣ ಬೆಲ್ಲ ಎಲ್ಲ ಹಾಕಿ ಅದನ್ನ ಹುಲ್ಲು ಹಾಕಿ ತುಳಿದು ಗಟ್ಟಿ ಮಾಡಿ ಆಮೇಲೆ ಈ ತರ ಕಟ್ತೀವಿ ಸರ್. ಒಟ್ಟಾಗಿ ಇದಕ್ಕೆ ಈ ಮನೆ ಆಗ್ಲಿ ಆ ಮನೆ ಆಗ್ಲಿ ನಾವು ಯಾವ್ದು ಸಿಮೆಂಟ್ ಯೂಸ್ ಮಾಡಿಲ್ಲ ಇದಕ್ಕೆ ಸರ್. ಯಾವ್ದು ಸ್ವಲ್ಪ ಸಿಮೆಂಟ್ ಯೂಸ್ ಇಲ್ಲ ಆಗಿಲ್ಲ? ಸರ್, ಇಲ್ಲ ಸರ್, ಸಿಮೆಂಟ್ ಯೂಸ್ ಮಾಡಲ್ಲ ಸರ್ ಜಾಸ್ತಿ. ಬೆಲ್ಲ, ಸುಣ್ಣ, ಮತ್ತೆ ಹುಲ್ಲು ಸಣ್ಣ ಪುಡ್ ಮಾಡಿ ಹಾಕಿ ಕಟ್ತಾರೆ ಸರ್. ಓಕೆ ಓಕೆ. ಏನು ಬಾಳ 100 ವರ್ಷದ ಪದ್ಧತಿಯಾಗ ಈಗ ತಗೊಂಡ್ಬರಾಕತ್ತಾರ ಸರ್. ನನ್ಗೊಂದು ಫೀಲ್ ಏನಂದ್ರೆ, ಇಲ್ಲಿ ಇರೋಂತ ಸ್ಟೂಡೆಂಟಿಗೆ ಇದು ಸ್ಕೂಲ್ ಫೀಲ್ ಕೊಡ್ತಾ ಇಲ್ಲ, ಇದು ಹೌಸ್ ಸ್ಕೂಲ್ ಫೀಲ್ ಕೊಡ್ತಾ ಇದೆ. ಅಂದ್ರೆ ಮನೇಲಿ ಇದ್ದಂತ ಒಂದು ಫೀಲ್ ಕೊಡ್ತಾ ಇದೆ ಅವರಿಗೆ. ಹೌದು ಸರ್. ಹಳ್ಳಿಯಲ್ಲಿ ಇದ್ದೀನಿ, ಫ್ರೆಂಡ್ಸ್ ಜೊತೆ ಇದ್ದೀನಿ, ಆಜು ಬಾಜು ಮನೆ ಇದೆ, ಆ ರೀತಿ ಫೀಲ್ ಕೊಡೋ ರೀತಿ ಕಾಣ್ತಾ ಇದೆ. ಇದು ತುಂಬಾ ಚೆನ್ನಾಗಿದೆ. ತೋರ್ಸ್ಕೊಂಡ್ಬರ್ಲಿ ಸರ್. ಬನ್ನಿ ಮೇಡಮ್, ನೋಡೋಣ. ಸರ್ ಇಲ್ಲಿ ಸ್ಕೂಲ್ ನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಐತಿ, ಸೊ ತೋರಿಸ್ತೀನಿ. ಸೊ ಎಲ್ಲ 5:30ಗೆ ನಮ್ಮ ಸ್ಕೂಲ್ ನಲ್ಲಿ ಹುಡುಗರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಇರ್ತಾವ, ಮ್ಯೂಸಿಕ್ ಪ್ರಾಕ್ಟೀಸ್ ಕೂಡ ಇದಾವ. ಸೊ ಅದನ್ನು ನಾನು ತೋರಿಸ್ತೀನಿ. ಆ ಕಡೆ ಇವೆಲ್ಲ ಡ್ಯಾನ್ಸ್ ಕೆಲವು ಹುಡುಗರು. ಮೇಡಮ್, ಈಗ ನಿಮ್ಮ ಈ ಒಂದು ಕೊಠಡಿಯಲ್ಲಿ ಇಷ್ಟು ಜನ ಹೆಣ್ಮಕ್ಳು ಇದ್ದಾರಲ್ಲ, ಒಟ್ಟ ಈ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿಗೆ ಒಂದು ಆರ್ಡರ್ ಅನ್ನು ನೀವು ಇಟ್ಟಿದ್ದೀರಿ? ಇವರು ವಾರ್ಡನ್. ಈಗ ಈ ರೂಮಲ್ಲಿ 16 ಹುಡುಗಿಯರು ಇದಾರೆ, ಸೊ ಒಬ್ಬರು ವಾರ್ಡನ್ ಇದಾರೆ. 30 ಹುಡುಗರು ಇದ್ರೆ 2 ವಾರ್ಡನ್ ಇರ್ತಾರೆ. ನಿಮ್ ಸ್ಕೂಲಲ್ಲಿರೋ ಪ್ರತಿಯೊಬ್ಬ 16 ಬ್ಯಾಚಿಗೆ ಅಂದ್ರೆ 16 ಜನ ಸ್ಟೂಡೆಂಟ್ಗೆ ಒಂದು ಆರ್ಡರ್ ಅನ್ನ ನೀವು ಇಟ್ಟಿದ್ದೀರಿ. ಅಂದ್ರೆ ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಇವತ್ತು 16 ಜನ ಮಕ್ಕಳನ್ನ ಒಂದು ಆರ್ಡರ್ ತುಂಬಾ ಕ್ಲೀನ್ ಆಗಿ ನೋಡ್ಬಹುದು. ಅವ್ರಿಗೆ ಬೇಕಾಗಿರೋ ಎಲ್ಲ ನೀಡ್ಸ್ ಗಳನ್ನ ಅವರು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅವರನ್ನ ಕಣ್ಣಿಗೆ ಜೋಪಾನ ಮಾಡೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಇಷ್ಟೊಂದು ಕಡಿಮೆ ಮಕ್ಕಳಿಗೆ ಒಂದು ಆರ್ಡರ್ ಅನ್ನು ಇಟ್ಟಿರುವಂತ ವ್ಯವಸ್ಥೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಲ್ಲೂ ಸಿಗುತ್ತೆ ಕಾಣ್ತದೆ. ಬಟ್ ನಿಮ್ ಸ್ಕೂಲಲ್ಲಿ ಇಟ್ಟಿದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಮೇಡಮ್ ಹೇಳಿ, ಈಗ ನಿಮ್ಮ ಅನಿಸಿಕೆ ಹೇಗೆ? ಈ ಒಂದು ಮಕ್ಕಳ ಜೊತೆ ಬೆರೀತಾ ಇರುವಂತ ಒಂದು ರೀತಿ, ಈ ಸ್ಕೂಲಿನ ಒಂದು ಕಲ್ಚರ್ ಹೇಗಿದೆ? ನಮಸ್ತೆ ಸರ್, ನನ್ನ ಹೆಸರು ಶೈಲಾ ಅಂತ. ನಾನು ಇಲ್ಲೇ ಪಕ್ಕದ ಹಳ್ಳಿಯಿಂದ ಬಂದು ಇಲ್ಲಿದ್ದೀನಿ. ಚೆನ್ನಾಗಿದೆ ಸರ್, ಸ್ಕೂಲ್ ಎಲ್ಲ ಚೆನ್ನಾಗಿದೆ. ಮಾರ್ನಿಂಗ್ ಮ್ಯೂಸಿಕ್ ಪ್ರಾಕ್ಟೀಸ್ ಇರುತ್ತೆ 8 ಗಂಟೆಯಿಂದ 11:00. ಆಮೇಲೆ 11:00ರಿಂದ 4:45 ಮಟ್ಟ ಅಕಾಡೆಮಿ ಕ್ಲಾಸಸ್ ನಡೀತಾವೆ. ಎಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಮಕ್ಕಳೆಲ್ಲ. ಮ್ಯೂಸಿಕಲ್ಲಿ ತಬ್ಲಾ ಇರ್ಬೋದು, ವೈಲಿನ್ ಇರ್ಬೋದು, ಸಿತಾರ ಇರ್ಬೋದು, ವೋಕಲ್ ಕ್ಲಾಸಸ್, ಬೇರೆ ಬೇರೆ ಕ್ಲಾಸಸ್ ಇದಾವೆ ಸರ್. ಇಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳು. ನಮಗೆ ಎಲ್ಲ ಮಕ್ಕಳು ಹೊಂದ್ಕೊಂಡಿದ್ದಾರೆ, ನಾವು ಮಕ್ಕಳಿಗೆಲ್ಲ ಹೊಂದ್ಕೊಂಡಿದ್ದೀವಿ. ಚೆನ್ನಾಗಿದೆ ಸರ್ ಸ್ಕೂಲ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಒಟ್ಟು ನಿಮ್ಗೆ ಆತ್ಮತೃಪ್ತಿ ಇದೆ? ಹಾ ಸರ್. ಖುಷಿ ಆಯ್ತು. ಮಕ್ಕಳ ಜೊತೆ ಬೆರೀರಿ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಡಾನ್ಸ್ ಹೇಳ್ಕೊಡಿ, ಮತ್ತೆ ತುಂಬಾ ಚೆನ್ನಾಗಿ ಸಂಗೀತ ಕಲಿಸ್ಕೊಡಿ. ರೇಖಾ ಮೇಡಮ್ ಅವ್ರ ಈ ಕಾರ್ಯ ತುಂಬಾ ಚೆನ್ನಾಗಿ ಬೆಳಿಲ್ಲ. ಇದಾರೆ ಸರ್, ಬೇರೆ ಬೇರೆ ಟೀಚರ್ಸ್ ಎಲ್ಲ ಇದಾರೆ ಡ್ಯಾನ್ಸಿಗೆ ಆಗ್ಲಿ. ಆಮೇಲೆ ಮ್ಯೂಸಿಕ್ ಅಕಾಡೆಮಿ ಒಳಗೆ ಬೇರೆ 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 ಬೇರೆಯಿಂದ ಬರ್ತಾರೆ ಸರ್. ಅವ್ರು ಪ್ರತಿಯೊಂದು ಕ್ಲಾಸಿಗೂ ಪ್ರತಿಯೊಂದು ಮಕ್ಕಳಿಗೆ ಪ್ರತಿಯೊಂದು ಟೀಚರ್ಸ್ ಇದಾರೆ ಸರ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇವರು ತಂದೆ ತಾಯಿಗಳು ಬಿಟ್ಟು ಇಲ್ಲಿ ಬಂದಿದಾರಲ್ಲ ಸರ್, ಇವ್ರು ನಮ್ಮನ್ನೇ ಇವ್ರ ತಂದೆ ತಾಯಿ ತರ ಟ್ರೀಟ್ ಮಾಡ್ತಾರೆ. ನಾವು ಮಕ್ಕಳ ತರನೇ ಟ್ರೀಟ್ ಮಾಡಿ ಚೆನ್ನಾಗಿ ನೋಡ್ಕೊತಾ ಇದೀವಿ. ಥ್ಯಾಂಕ್ ಯು ಸರ್. ಮಕ್ಕಳೆಲ್ಲ ಇಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡಕ್ ಬಂದಿರೋ ಮಕ್ಕಳು. ಈ ಮಕ್ಕಳು ಎಲ್ಲಿಂದ ಬಂದ್ರು, ಇವ್ರ ಅನಿಸಿಕೆಗಳನ್ನ ನಾವು ಕೇಳಲೇಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಯಾರಾದ್ರೂ ಒಂದು ಮಕ್ಕಳಿಂದ ನಾವು ಅನಿಸಿಕೆಯನ್ನು ಕೇಳೋಣ. ನನ್ನ ಹೆಸರು ಸೃಷ್ಟಿ ಅಂತ. ನಾನು ಧಾರವಾಡದಿಂದ ಬಂದೀನಿ. ನಾನು ಇಲ್ಲೇ ನನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಸಂಬಂಧ ಬಂದಿದ್ದೆ. ನನಗೆ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ. ಇಲ್ಲೇ ನಮ್ಗೆ ಕಥಕ್ ಡ್ಯಾನ್ಸ್ ಅಂತ ಕಲಿಸ್ತಾರೆ. ಅದ್ರದ್ದು ಒಂದು ಶಾಸ್ತ್ರೀಯ ನೃತ್ಯ ಅಂತಂತಾರೆ. ಅದಕ್ಕೆ ನಮ್ಮ ಟೀಚರ್ ನಮ್ಗೆ ಹೇಳ್ಕೊಟ್ಟಾರ. ನಮ್ಮ ಟೀಚರ್ ಹೆಸರು ಕಾವೇರಿ ಟೀಚರ್ ಅಂತ. ನನಗೆ ಈ ಶಾಲೆ ಭಾಳ ಇಷ್ಟ. ಸಂಬಂಧಪಟ್ಟಿದ್ದು ಇಷ್ಟೇ ಕೆಲಸ ಮಾಡ್ತೀನಿ. ಆಮೇಲೆ ಫುಲ್ ಡೇ ನಾನು ಫಾರ್ಮ್ ಒಳಗ ಪ್ರಾಣಿ ಜೊತೆ, ನನ್ನ ಕಡೆ 10,000 ಬರ್ಡ್ಸ್ ಕೂಡ ಇದಾವ, ಜವಾರಿ ನಾಟಿ ಕೋಳಿ ಇದಾವ. ಸೊ ನಾ ಅಲ್ಲಿ ಜಾಸ್ತಿ ಫೋಕಸ್ ಕೊಡ್ತೀನಿ. ಇದನ್ನ ಹೋಲ್ ಸ್ಕೂಲ್
ನನ್ನ ಹಸ್ಬೆಂಡ್ ರನ್ ಮಾಡ್ತಾರೆ. ಅವರೇ ರನ್ ಮಾಡ್ತಾರೆ ಫುಲ್ company? ಫುಲ್ ಫುಲ್ ಅವರೇ ಮಾಡ್ತಾರೆ. ಇದಕ್ ಬೇಕಾಗಿರೋ ಎಲ್ಲ ಏನ್ ಖರ್ಚು ವೆಚ್ಚಗಳಿದಾವೆ ಕಂಪ್ಲೀಟ್ಲಿ ಅವ್ರಿಗೆ ಗೊತ್ತಾಯ್ತು. ಹಾ ನಮ್ಮ ಹಸ್ಬೆಂಡ್ ನೋಡ್ಕೊಂತಾರೆ, ಮೆಂಡ ಹೇಳ್ಕೊಂತಾರೆ. ಹೌದಲ್ಲ? ಯಾಕಂದ್ರೆ ಅವ್ರ ಊಟ ಸ್ಟಾರ್ಟ್ 6 ಈ ಮನೆ ನೋಡಿ ಹೆಂಗಿದೆ ಅಂತ. ಹೌದು ಸರ್. ಈ ಮನೆ ನಾವೆಲ್ಲ ಫಸ್ಟ್ ಎಲ್ಲ ಸಣ್ಣ ಸಣ್ಣ ಹಟ್ಗಳಾಗಿದ್ವಿ, ಸ್ಟಿಲ್ ನಾವು ಆಲ್ಸೋ ಅದ್ರ ದುಪ್ಪಡ ಒಳಗೆ ಇದ್ದೀವಿ. ಹಾ, ಈಗ ನೀವೆಲ್ಲಿ ವಾಸ ಮಾಡ್ತಿರೋದು? ಓ, ಅಲ್ಲೊಂದು ಕೊಟ್ಟಿಗೆ ತರ ಕಾಣ್ತಿದ್ದೀರಾ. ಓ ಮೈ ಗಾಡ್. ಅದೇ ಟಾರ್ಪಲ್ ಹಾಕೊಂಡು ಅದ್ರೊಳಗಿದ್ದೀರಾ ನೀವು? ಅದ್ರ ನೀರ್ ಸೋರ್ತೈತಿ, ಹಿಂಗಾಗಿ ಮೇಲೆ ತಡ್ಪರ್ ಹಾಕೊಂಡಿವಿ. ಫ್ರಾನ್ಸ್ ಹೋಗಿ ಆರಾಮ್ ಸೆಟ್ಲ್ ಆಗೋದು ಬಿಟ್ಬಿಟ್ಟು ಇದು ಬೇಕಿತ್ತ ನಿಮ್ಗೆ? ಇದು ಯಾಕೆ ಬೇಕಿತ್ತು ನಿಮ್ಗೆ? ಸರ್ ನ್ಯಾಚುರಲ್ ಇಸ್ ಬಹಳ ಮುಖ್ಯ. ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ, ತಪ್ಪದೆ ಸತ್ಯ ಹೇಳ್ಬೇಕು, ಹಾ, sir. ಬೇಜಾರ್ ಮಾಡ್ಕೋಬಾರ್ದು. ಇಲ್ಲ ಸರ್. ಈಗ ನಿಮ್ಮ ಹಸ್ಬೆಂಡ್ ಒಂದು ಇಯರ್ಲಿ ಎಷ್ಟು ಅರ್ನ್ ಮಾಡ್ತಾರೆ? ಇಲ್ಲರು ಮಿಲಿಟರಿ, ಅವರು ಮಿಲಿಟರಿದಲ್ಲಿ ಅವರು ಜಾಬ್ ಮಿಲಿಟರಿ ಜಾಬ್ ಮಾಡಕತ್ತಿದೆ. ಆಕ್ಚುಲಿ ನಾನು ಯಾವ ದೇಶದ ಮಿಲಿಟರಿ ಒಳಗೆ? ಇಂಗ್ಲೆಂಡ್ ಮಿಲಿಟರಿ ಒಳಗಿದ್ದಾರೆ. ಓಕೆ. ಅಲ್ಲಿ ಇದ್ರೆ ಅದನ್ನ ಬೇಡ ಅಂತ ಹೇಳಿ ಬಿಟ್ಟು ಇಲ್ಲಿ ಬಂದು ಈಗ 25 ವರ್ಷ ಆಯ್ತು. ನನ್ನ ಮದುವೆ ಆಗಿನ 25 ವರ್ಷ ಆಯ್ತು. ಏನಿದು ಸರ್ ಇದು ಹಾಸ್ಟೆಲ್. ಇಲ್ಲಿ 1 to 6 ಸ್ಟ್ಯಾಂಡರ್ಡ್ ತನಕ, ಇಲ್ಲ 1 to 3 ಇರ್ಬೇಕು. 1 to 3 ಸ್ಟ್ಯಾಂಡರ್ಡ್ ತನಕ ಹುಡುಗರು ಇರ್ತಾರೆ ಸರ್ ಇದ್ರೊಳಗ. ಹಾ ಸರ್. ಇಲ್ಲಿ ಎಷ್ಟು ಜನ ವಾರ್ಡನ್ ಇದ್ದಾರೆ? ಇಬ್ರು ಇದಾರೆ ಸರ್. ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮೇಡಮ್? ಇಲ್ಲಿ 20 ಜನ ಇರ್ಬೇಕು ಸರ್. ನೋಡ್ಬೋದಾ? ಹಾ ಶೋರ್ ಸರ್, ಬರ್ರಿ ಸರ್ ತೋರಿಸ್ತೆ. ಡೊನೇಟ್ ಬೇರೆ ಈಗ ಕಂಪ್ನಿದವ್ರಾಗ್ಲಿ ಇಲ್ಲ ಧಾರವಾಡದವ್ರು ಯಾರನ್ನಾರು ನಾವು ಹೆಲ್ಪ್ ಮಾಡ್ಬೇಕನ್ನೋರು ಇದ್ರೆ ಬಂದ್ ಇಲ್ಲೆಲ್ಲ ಎಲ್ಲ ಡೊನೇಟ್ ಮೇಲೆ ಮನೆ ನಡಿ ಸರ್. ನೀವೇನ್ ಯಾಕೆ ಕೇಳ್ಕೊಂಡು ಹೋಗಲ್ಲ? ಇಲ್ಲ ಸರ್, ಬಾಳ ಮಂದಿ ಡೊನೇಟ್ ಮಾಡ್ತಾರೆ ಸರ್. ಮಾಡ್ತಾರೆ. ನೀವ್ಯಾರಾದ್ರೂ ಮೇಡಮ್ ಒಳಗಡೆ ನೋಡುವಲ್ಲ? ಹಾ ಸರ್, ನೋಡ್ಬೋದು ಸರ್. ಇದು ನಮ್ದು 1 to 3 ಸ್ಟ್ಯಾಂಡರ್ಡ್ ಹುಡುಗರು ಇರ್ತಾರಲ್ಲ, 1 to 3 ಸ್ಟ್ಯಾಂಡರ್ಡ್ ಹುಡುಗರು ಸರ್. ಇವೆಲ್ಲ 1ನೇ ಕ್ಲಾಸಿಗೆ ಬಂದಿದ್ದವರು. ಸೊ ಅವ್ರಿಬ್ಬರು ವಾರ್ಡನ್, ಹುಡುಗರಿಗೆಲ್ಲ ತಾಯಿ ಪ್ರೀತಿ ತಂದೆ ಪ್ರೀತಿ ಎಲ್ಲ ಅವ್ರಿಬ್ಬರೇ ಕೊಡ್ತಾರೆ. ಸೊ ಅವರು ಕೂಡ ಒಬ್ಬರು ನಮ್ದು ಫಾರಿನ್ ಅವರು ಕೂಡ ವಾರ್ಡನ್ ಇರ್ತಾರೆ. ನೀವು ಎಷ್ಟು ವರ್ಷ ಇರ್ತಾರೆ ಈಗ? I mean, month is staying here. 1 year. She's staying 1 year here and she also helping children. And ಇವ್ರಿಗೆ ಇವ್ರು ಇಂಗ್ಲಿಷ್ ಕಲಿಸ್ತಾರೆ, ಇವರೆಲ್ಲ ಸೇರಿ ಅವ್ರಿಗೆ ಕನ್ನಡ ಕಲಿಸ್ತಾರೆ. You also learn some Kannada? Only basic words. ಹುಡುಗರ ಜೊತೆ ಎಲ್ಲ ಅವ್ರು ಇಂಗ್ಲಿಷ್ ಹೇಳ್ಕೊಡ್ತಾರೆ, ಇವರೆಲ್ಲ ಕನ್ನಡ ಅವ್ರ ಜೊತೆ ಹೇಳ್ತಾರೆ. ಸೊ 1 ವರ್ಷ ಇರ್ತಾರೆ ಇಲ್ಲಿ. ಜಸ್ಟ್ ಅವರು ಹುಡುಗರಿಗ ಹೆಲ್ಪ್ ಮಾಡ್ತಾರೆ. ಮೇಡಮ್ ಇಲ್ಲೂ ಒಬ್ರು ನನಗೆ ಫಾರಿನ್ ಆರ್ಡನ್ ಕಾಣ್ತಾ ಇದ್ದಾರೆ. ಹಾ, sir. ಇವರು ಎಷ್ಟು ಟೈಮ್ ಇಲ್ಲಿ ಇರ್ತಾರೆ ಮತ್ತೆ ಇವರ ಉದ್ದೇಶ ಇಲ್ಲಿಗೆ ಬಂದಂತದ್ದು? ಇವರು ಸ್ಟೂಡೆಂಟಾ ಅಥವಾ ವರ್ಕರ? Yes, you are student, no? Like in my country? Yeah. Yes, I'm a student in my country. Student ಅವರು. So you can speak in English. You can Yes, like I'm here as a warden, as a volunteer for 1 year, and so I'm a warden in Small Girls Hostel, and I come from France. ಫ್ರಾನ್ಸ್? Yes. ಎಲ್ಲ ಫ್ರಾನ್ಸ್ ಇಂದಲೇ ಬರ್ತಾರೆ? ಹಾ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಗೆ ಆಲ್ ಕರ್ನಾಟಕ ಪೀಪಲ್ಸ್ ಇಂದ ಮತ್ತೆ ಆಲ್ ಕರ್ನಾಟಕ ಇಂಡಿಯಾದ ಜನತೆಯಿಂದ ನಮಸ್ಕಾರಗಳು. Namaskar. ಥ್ಯಾಂಕ್ ಯು. ನಮ್ಮೂರಿಗೆ ಬಂದು ನಮ್ಮ ಮಕ್ಕಳ ಸೇವೆ ಮಾಡ್ತಿದ್ದೀರಾ. ನೀವು ಹೋಗುವಾಗ 100% ಶುದ್ಧ ಕನ್ನಡವನ್ನ ಕಲ್ತ್ಕೊಂಡು ಹೋಗ್ಬೇಕು. ಓಕೆ? ಕನ್ನಡ ಕಲಿತೀನಿ. Yes, ಕಲಿಯತ್ತೀನಿ. ಕನ್ನಡ ಕನ್ನಡ ನಾನು ಕಲಿಯತ್ತೀನಿ. ಕನ್ನಡ ನಾನು ಕಲಿತೀನಿ. ಕಲಿಯತ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಈಗ ನಮ್ಮ ಭಾರತೀಯ ಮಕ್ಕಳಿಗೇನು ಹಳ್ಳಿ ರೂಢಿ ಇದೆ. ಈಗ ನೀವು ಫ್ರಾನ್ಸ್ ಇಂದ ಕರ್ಕೊಂಡ್ ಬಂದಿದ್ದೀರಿ ಇವ್ರನ್ನ, ಇವ್ರಿಗೆ ಹೇಗೆ ಅಡ್ಜಸ್ಟ್ ಆಗ್ತದೆ ಇದೆಲ್ಲ? ಅವರಿಗೆ ಕೇಳೋಣ ಸರ್. ಕೇಳಿ. So sir is asking how you feel here. Okay, so now there is almost all my year that I'm here, and I feel really good. I feel like the people is really nice and welcoming, and also the school is extraordinary. Also the children, they always want to learn, and everything is nice, and everybody is really nice. So, yeah. You came first time now in India? Yeah. First time. Yes, So first you're time in staying India. 1 year here. Yes. ಕೊಠಡಿ 1ನೇ ಕ್ಲಾಸ್ ಇಂದ 3ನೇ ಕ್ಲಾಸ್ ಮಕ್ಕಳು ಇರುವಂತ ಒಂದು ಕೊಠಡಿ. ಈ ಕೊಠಡಿ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತಾನೆ ಅಲ್ಲಿ ಟಿವಿ ಇದೆ. ಇವ್ರನ್ನ ನೋಡ್ಕೊಳಕ್ಕಂತಾನೆ 3 ಜನ ಇಲ್ಲಿ ಆರ್ಡರ್ ಇದ್ದಾರೆ. ಮತ್ತೆ ಸಣ್ಣ ಸಣ್ಣ ರೂಮ್ಸ್ ಗಳು, ಮತ್ತೆ ಇವ್ರಿಗೆ ಬೇಕಾಗಿರುವಂತೆಲ್ಲ ಮಕ್ಕಳಿಗೆ ಬೇಕಾಗಿರುವಂತ ಗೊಂಬೆ ಪೋಸ್ಟರ್ಗಳು ಸಪ್ರೇಟ್ ಎಲ್ರಿಗೂ ನೋಡಿ. ಹಳೆ ಕಾಲದ ಟ್ರಂಕ್ ಈಗ ಯಾರ ಮನೇಲೂ ಸಿಗಲ್ಲ ಇದು, ಬಟ್ ಈ ಸ್ಕೂಲಲ್ಲಿ ಈ ಟ್ರಂಕ್ ರೂಢಿಯಲ್ಲಿದೆ. ನೋಡ್ಕೋಬಹುದು ನೀವೆಲ್ಲ ಕಣ್ಣು ತುಂಬಾ ಟ್ರಂಕ್ ನ. ಯಾಕೆಂದ್ರೆ ಟ್ರಂಕ್ ಗಳು ನೋಡಕ್ಕೆ ಸಿಗೋದಿಲ್ಲ. ಹಳೆ ಕಾಲದ್ದು ಪೆಟ್ಟಿಗೆ ಅಂತಿದ್ವಿ ನಾವು. ಈ ಪೆಟ್ಟಿಗೆಗಳು ಇವತ್ತು ಇಲ್ಲಿ ಕಾಣಿಸ್ತಾ ಇದಾವೆ.
ಲೈಟಿಂಗ್ ಸಿಸ್ಟಮ್ ನೋಡಿ ಯಾವ ರೀತಿ ಮಾಡಿದಾರೆ ಅಂದ್ರೆ, ಈ ಬುಟ್ಟಿ ಧಾರವಾಡದಲ್ಲಿ ಎಳೆದಿರೋ ಬುಟ್ಟಿ, ಈ ಬುಟ್ಟಿ ಒಳಗಡೆ ಬಲ್ಬ್ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮಕ್ಕಳಿಗೆ ಒಂಥರ ಹೊಸ ಫೀಲ್ ಕೊಡುತ್ತೆ, ಎಕ್ಸ್ಟ್ರಾ ಫೀಲ್ ಕೊಡುತ್ತೆ, ಅವರಿಗೆ ಖುಷಿ ಆಗುತ್ತೆ ಅದನ್ನ ನೋಡೋದಕ್ಕೆ. ಇಲ್ಲಿ ಮಕ್ಕಳನ್ನ ನೋಡಿ. ಹಾಯ್, ಎಲ್ರು ಹೇಗಿದ್ದೀರಿ? ಊಟ ಆಯ್ತಾ? ಏನ್ ನಾಷ್ಟ ಮಾಡಿದ್ರಿ? ಗುಡ್. ಚೆನ್ನಾಗಿದ್ಯಾ ಇಲ್ಲಿ? ಅಮ್ಮ ಪ್ರೀತಿ ಮಾಡ್ದಂಗೆ ಮಾಡ್ತಾರಾ? ವೆರಿ ಗುಡ್. Actually, ಓದ್ಬೇಕು ಆಯ್ತಾ? ಶಿವ ಅಲ್ಲ, ಮೈ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಸಿಒ, ಅವ್ರು ನಡೆಸ್ತಾರ. ಬಟ್ ಅವ್ರ ನಮ್ಮ ಹಸ್ಬೆಂಡ್ ಸಿಒ ಅದಾರ ಅಂತ ಹೇಳಿ ಇವ್ರಿಗೆ ಆತರ ಏನು ಐ ಆಮ್ ಫಾರ್ಮರ್, ಅಗ್ರಿಕಲ್ಚರ್. ನಮ್ಗೆ ಎಲ್ಲ ಕ್ಲೋಸ್ ಆಗಿ ಅವ್ರ ಒಂದ್ ಅಕ್ಕಾಗತ್ತೆ ಕ್ಲೋಸ್ ಆಗಿದ್ದಾರೆ. ಆಮೇಲೆ ನಾವು ಅವ್ರು ನೋಡಿ ಆಕ್ಚುಲಿ ಅವಳ ಹೊಲಕ್ಕ ಹಿಂಗ್ ಹೋಗೋದಕ್ಕೆಲ್ಲ ನಾನು ನೋಡ್ಕೊಂಡು ನಮ್ದೇ ಸ್ವಂತ ಹೊಲ ನಾವು ಬೇರೆದವ್ರಿಗೆ ಹಾಕಿದ್ದೀವಿ. ಆದ್ರೆ ಅದನ್ನೆಲ್ಲ ಬಿಡಿಸ್ಕೊಂಡು ಈಗ ನಾವು ಮಾಡ್ಕೊಳತ್ತೇವೆ. ಸಿಟಿ ಎಲ್ಲ ಇದ್ದಾಗ ಹೋಗಿ ನಮ್ಮ ಹೊಲ ನಾವು ಮಾಡ್ತೀವಿ. ಎಲ್ಲಾರು ಎಕ್ಸಾಂಪಲ್ ಇದು ಊರೊಳಗ ನನ್ ಬಗ್ಗೆ ಕೇಳಿದ್ರೆ ಎಲ್ಲಾರು ಹೇಳ್ತಾರೆ, ಮೇಡಮ್ ನೋಡಿ ಕಲ್ಕೊಳ್ರಿ ಹೆಂಗ್ ಮಾಡ್ತಾರೆ ಎಲ್ಲಾರು ಇದ್ರು ಅಂತ. ನನಗೆ ಇಷ್ಟ, ನನಗೆ ಫಾರ್ಮ್ ನಲ್ಲಿ ಎಲ್ಲ ಕೆಲಸ ಮಾಡೋದು. ನನಗೂ ಅನಿಸ್ತದೆ, ಜಸ್ಟ್ PUC ಬಂದ್ಬಿಟ್ರೆ ಸಾಕು ಹೆಣ್ಮಕ್ಳು, ಅವ್ರ ಎಲ್ಲ ಇದೇ ಚೇಂಜ್ ಆಗಿ ಬಿಡ್ತದೆ. ಬಟ್ ಇವತ್ತು ನೀವು ಫಾರಿನ್ ಟಚ್ ಅಲ್ಲಿ ಇದ್ರು, ಫಾರಿನ್ ಲೈಫ್ ಅನ್ನ ಎಂಜಾಯ್ ಮಾಡೋಂತ ಅಪರ್ಚುನಿಟಿ ಕೈಯಲ್ಲಿದ್ರು, ಇಂತ ಒಂದು ಅದನ್ನ ಎಂಜಾಯ್ ಮಾಡ್ತೀವಿ ಸರ್, ಅದನ್ನ ಎಂಜಾಯ್ ಮಾಡ್ತೀವಿ. ಅದನ್ನು ಮಾಡ್ತೀವಿ, ಈಗ ಇದನ್ನು ಜಸ್ಟ್ ಮಾಡ್ತೀವಿ. ಒಂದು ಡಿಗ್ರಿ ಮುಗಿಸಿ ಇಂಜಿನಿಯರ್ ಆಗ್ಬಿಟ್ರೆ ನಾನು USA ಸೆಟ್ಲ್ ಆಗ್ಬೇಕಂತ ಥಿಂಕ್ ಮಾಡೋ ಒಂದು ಕಾಲ ಇದು. ಹಾ, sir. ಬಟ್ ನಿಮ್ಗೆ ಆ ಅಪರ್ಚುನಿಟಿ ಇದ್ರು ನೀವು ಇಲ್ಲಿ ಬಂದು ಈ ಮಕ್ಕಳನ್ನೆಲ್ಲ ಸೇರಿಸಿ ಇವರಿಗೆ ಒಳ್ಳೆ ಫ್ರೀಯಾಗಿ ಎಜುಕೇಶನ್ ಕೊಡಿಸಿ, ಮತ್ತೆ ಅಲ್ಲಿರುವಂತ ಕೆಲವು ಮಕ್ಕಳನ್ನ ಕರೆಸಿ ಅವರಿಗೆ ಈ ಹಳ್ಳಿ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಅವ್ರನ್ನು ಇದೇ ತರ ರೂಟ್ ಅಲ್ಲಿ ಕರ್ಕೊಂಡು ಹೋಗೋ ಒಂದು ಐಡಿಯಾಸ್ ಇದೆಯಲ್ಲ, ಇದಕ್ಕೆ ಏನ್ ಹೇಳ್ಬೇಕು, ನಾನು ಕನ್ನಡ ಡಿಕ್ಷನರಿ ಓದಿಸಿಲ್ಲ. ದಯವಿಟ್ಟು ನಿಮ್ಮ ಹತ್ರ ಏನಾದ್ರು ಆ ವರ್ಡ್ಸ್ ಇದ್ರೆ ಇವರಿಗೆ ಧನ್ಯವಾದ ಹೇಳಕ್ಕೆ ಕಮೆಂಟ್ ಮಾಡಿ ಧನ್ಯವಾದವನ್ನು ಮಾಡಿ ದಯವಿಟ್ಟು. ಇಲ್ಲಿ ನೋಡ್ತಾ ಇದ್ರೆ ನಾನು ಏನೋ ಅನ್ಕೊಂಡ್ ಬಂದೆ ಇಲ್ಲಿ ಬರುವಾಗ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇವರು ಇಲ್ಲಿ ಒಂದು ಲೋಕನೇ ಸೃಷ್ಟಿ ಮಾಡಿದ್ದಾರೆ. ಈ ಲೋಕ ನೋಡುವಾಗ ಏನ್ ಹೇಳ್ಬೇಕು ಅನ್ನೋದನ್ನ ನಮ್ಗೆ ಕಳೆದು ಹೋಗ್ಬಿಡ್ತೀವಿ. ಹಾಗಾಗಿ ಇವರಿಗೆ ಧನ್ಯವಾದ ಬಿಟ್ಟು ಮತ್ತೆ ಏನು ಹೇಳೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಇನ್ನು ಕೂಡ ಈ ಸ್ಕೂಲಲ್ಲಿ ನಾವು ರೌಂಡ್ ಹಾಕೋದಿಲ್ಲ, ಆ ಸ್ಕೂಲ್ಗಳನ್ನೆಲ್ಲ ನಾವು ನೋಡ್ಕೊಂಬರೋಣ. ನ್ಯಾಚುರಲ್ ಆಗಿ ಇವರು ಬದುಕಿಸ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ನೀವು 90s ಅಂದ್ರೆ 90ನೇ ಇಸ್ವಿಯಲ್ಲಿ ಹುಟ್ಟಿದವರಾಗಿದ್ರೆ ಯಾವ ರೀತಿಯಲ್ಲಿ ನೀವು ಬದುಕ್ತಾ ಇದ್ರಿ, ಆ ಒಂದು ಸಮಯದ ಬದುಕನ್ನ ಈ ಮಕ್ಕಳು ಇಲ್ಲಿ ಕಳೀತಾ ಇದ್ದಾರೆ. ಅಂತ ಬದುಕನ್ನ ನೀವು ಯಾರಾದ್ರೂ ನೋಡ್ಬೇಕಂತಿದ್ರೆ ಇಲ್ಲಿ ಜಸ್ಟ್ ಬಂದು ಒಂದು ವಿಸಿಟ್ ಮಾಡಿ, ಇಲ್ಲಿ ಮಕ್ಕಳು ಯಾವ ರೀತಿ ಬದುಕ್ತಾ ಇದ್ದಾರೆ. ರೇಖಾ ಮೇಡಮ್ ಅವರು ಯಾವ ರೀತಿ ಬದುಕ್ತಾರೆ ನೋಡಿ, ಅವರು ಆಕ್ಚುಲಿ ಈ ಸ್ಕೂಲಲ್ಲಿ ಅವ್ರು ಮುನ್ನಡೆಸಿದಾರೆ ಅಂತ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಬರುವಾಗ ಎಲ್ಲಿ ಸಿಕ್ಕಿರ್ಬೇಕು, ನಮ್ಗೆ ಸ್ಕೂಟಿಯಲ್ಲಿ ಒಂದು ಫೋಟೋ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಸ್ಕೂಟಿಯಲ್ಲಿ ಹಸುಗಳಿಗೆ ಬೇಕಾಗಿರುವಂತ ಹುಲ್ಲನ್ನ ಕಟ್ ಮಾಡ್ಕೊಂಡು ತರ್ತಾ ಇದ್ದು, ಅದನ್ನ ತಂದು ಹಸುಗಳಿಗೆ ಹುಲ್ಲು ಕಟ್ ಮಾಡಿ ಹಾಕಿ ನಮ್ ಜೊತೆಗೆ ಈ ಒಂದು ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದಾರೆ. ಎಂತ ಒಂದು ವ್ಯಕ್ತಿಯನ್ನು ನಾನು ನೋಡಿಲ್ಲ ಲೈಫ್ ಅಲ್ಲಿ. ಸಾಮಾನ್ಯ ಮುಂದೆ ನೋಡ್ತೀನಿ ಎಲ್ಲೋ ಗೊತ್ತಿಲ್ಲ, ಸಿಕ್ಕಿದ್ರೆ ಇದಕ್ಕಿಂತ ಗ್ರೇಟ್ಫುಲ್ ಆಗಿರೋ ವ್ಯಕ್ತಿಗಳು ಸಿಗ್ಬೇಕು. ಆದ್ರೆ ಸಾಧ್ಯ ಇಲ್ಲ, ಅಷ್ಟು ಡೆಡಿಕೇಶನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅಪಾರ್ಚುನಿಟಿ ನೋಡಿ, ಫಾರಿನ್ ಎಲ್ಲ ಬದುಕುವಂತ ಒಂದು ಅಪಾರ್ಚುನಿಟಿ, ಆ ಅಪಾರ್ಚುನಿಟಿಯನ್ನ ಕೈ ಬಿಟ್ಟು ಇವತ್ತು ಈ ಒಂದು ಪ್ಲೇಸ್ ಅಲ್ಲಿ ನಿಜವಾಗ್ಲೂ ಇಷ್ಟು ಜನ ಮಕ್ಕಳಿಗೆ ಹೊಸ ಲೈಫ್ ಅನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ಮಾತಲ್ಲಿ, ಇಲ್ಲಿ ಕಲ್ತಿರೋ ಮಕ್ಕಳು ಕೆನಡಾದಲ್ಲಿ ಸ್ಟೇ ಆಗಿದ್ದಾರೆ ಸರ್, ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, US ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ ಅಂತ. ಅದನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ. ಈ ಒಂದು ಕೊಠಡಿಯನ್ನು ನಾವೀಗ ಮುಗಿಸಿ ಮುಂದೆ ಹೋಗುವಂತ ಒಂದು ಸಮಯ ಬಂತು. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ಳಿ. ನಿಮಗೆ ಇನ್ನೊಂದು ಫ್ರಾನ್ಸ್ ಮೇಡಮ್ಗೆ ನಮಸ್ಕಾರ. ಓಕೆ, ಮೇಡಮ್ ಈಗ ಇಲ್ಲೊಂದು ಕ್ಲಾಸ್ ನೋಡಿದೆ, ಇದು ಸುಣ್ಣ ಬೆಲ್ಲ ಹಾಕಿ ಕಟ್ಟಿರೋದು ನಂಗೆ ಕಾಣ್ತದೆ. ಇದಕ್ಕೆ ನೋಡಿ ನೀವು ಈ ತರ ಮಾಡಿದೀರಾ. ಈಗಿನ ಹೊಸ ಮಾಡರ್ನ್ ಮೆಟ್ಲುಗಳ ತರ ಇಲ್ಲ, ನ್ಯಾಚುರಲ್ ಆಗಿದೆ. ಈ ಒಂದು ಕೊಠಡಿಯನ್ನು ನೋಡಿ ಬರೋಣ ಮೇಡಮ್. ಹಾ ಸರ್, ಶೋರ್. ಇವೆಲ್ಲ ಹಾಸ್ಟೆಲ್ ಸರ್, ರೂಮ್ ಕ್ಲಾಸ್ ಎಲ್ಲ ಆ ಕಡೆ ಇದಾವೆ. ಎಲ್ಲ ಹುಡುಗರೆಲ್ಲ ಇಲ್ಲೇ ಸ್ಟೇ ಮಾಡ್ತಾರೆ. ಸೊ ಇದರಲ್ಲಿ 4 to 5th ಇದಾರೆ ಸರ್. ಇಲ್ಲೊಂದು ಇಬ್ಬರು ವಾರ್ಡನ್ ಇರ್ತಾರೆ. ಸೊ ಅವರು ಪವಿತ್ರ ಅಂತೇಳಿ ಇಲ್ಲೇ ಕಲ್ತ, ಇಲ್ಲೇ ಎಲ್ಲ ಅವ್ರದ್ದು ಎಜುಕೇಶನ್ ಮುಗಿಸಿ ಇಲ್ಲೇ ವಾರ್ಡನ್ ಆಗ್ಯಾರ. ನೋಡಿ, ಇಲ್ಲಿ 4ನೇ ಕ್ಲಾಸಿಂದ 5ನೇ ಕ್ಲಾಸಿನ ಮಕ್ಕಳು 18 ಜನ ಇದ್ದಾರೆ ಇಲ್ಲಿ ಹೆಣ್ಮಕ್ಳು. ಈ ಒಂದು ಕ್ಲಾಸ್ ನ ಹೇಗೆ ಮಾಡಿಫೈ ಮಾಡಿದ್ದಾರೆ, ಮನೆ ಹಳ್ಳಿಯಲ್ಲಿ ಹೇಗಿರ್ತದಲ್ಲ ಮನೆ, ಅದೇ ತರ ಮನೆಗಳಿದ್ದಾರೆ. ಇಲ್ಲಿ ಬಟ್ಟೆ ಇಡ್ಲಿಕ್ಕೆ ಈ ಸೊಳ್ಳೆ ಬರ್ದಿರೋ ತರ ಜಾಲರಿ ಹಾಕಿದ್ದಾರೆ. ಮತ್ತೆ ಇದು ಹಂಚಿನ ಮನೆ, ಆ ಕಡೆ ಬಿದ್ರಿಂದು ರೂಮ್, ಅದು ಬಿದ್ರು ಹಾಕಿ. ಇದು ಬಿದ್ರಿಗೆ ಏನ್ ಮಾಡ್ತಾರಂದ್ರೆ ಸರ್, ಅದ್ರೊಳಗೆ ನಾಂದೆಲ್ಲ ಆಗ್ಲಿ ಸುಣ್ಣ ಮತ್ತ ಮಣ್ಣ ಮತ್ತ
ಹುಲ್ಲ ಎಲ್ಲ ಕಟ್ ಮಾಡಿ ಮ್ಯಾಶ್ ಮಾಡಿದನ್ ಫುಲ್ ಅದ್ರ ಮೇಲೆಲ್ಲ ಮೆತ್ತರ್ ಈಗ ಅದನ್ನ ಕಂಪ್ಲೀಟ್ ಕ್ಲೋಸ್ ಮಾಡ್ತೀರಿ ಮಾಡ್ತಾರ Okay, okay. ಇಲ್ಲೆಲ್ಲ ಆಲ್ಮೋಸ್ಟ್ ಅದೇ ತರ ಬಿದ್ರಿಂದ ಇದ್ರಲ್ಲೇನೆ ವಾರ್ಡನಿಗೆ ಒಂದು ರೂಮ್ ಮಾಡಿ ಅದೊಂದ್ ರೂಮ್ ಇದೊಂದ್ ರೂಮ್ ಸರ್ ಉಳ್ಕೊಳಕಲ್ ವಾರ್ಡನಿಗೆ ನಿಮ್ಗೆ ರೂಮ್ ಇದೆ ಹಾ ಸರ್ ಇದು ಬಾತ್ರೂಮಾ ಎಸ್ ಓಕೆ ಬ್ರಷ್ ಎಲ್ಲ ನೇತ್ ಹಾಕಿದ್ರೆ ಬಹಳ ಚೆನ್ನಾಗಿ ಕಾಣ್ತದೆ ಅವ್ರವ್ರ ಬ್ರಷ್ ತಕೊಂಡು ಅವ್ರವ್ರು ಹಚ್ಕೊಳ್ಳೋದು ಓಕೆ ಚೆನ್ನಾಗಿತ್ತು ಕರೆಕ್ಟ್ ಜಾಗದಲ್ಲಿ ಒಂದ್ ಕೆಲಸ ಮಾಡೋದು ಒಂದ್ ಹೆಮ್ಮೆ ರೀ. ಅಂದ್ರೆ ಮಕ್ಕಳಿಗೆ ಮಾತ್ರ ಭಾರಿ ಎಜುಕೇಶನ್ ಫ್ರೀ ಆಗಿ ಎಲ್ಲ ಪ್ರತಿಯೊಂದು ಒಂದು ಹಾಸ್ಪಿಟಲ್ ಬಂತ ಒಂದು ಫುಡ್ ಅಂಡ್ ಅಕಾಮಿಡೇಷನ್ ಎಜುಕೇಶನ್ ಮ್ಯೂಸಿಕ್ ಎಲ್ಲಾ ರೀತಿ ಇವ್ರು B.Ed ಕಲ್ತಾರ. MA B.Ed ಆಗೈತ್ರಿ. MA B.Ed. ನಿಮ್ಮಿಂದ ಈ ಒಂದ್ ಮಕ್ಕಳಿಗೆ ಸೇವೆ ಆಗ್ತಿದೆ ಖುಷಿ ಆಯ್ತು ನೀವ್ ಇಲ್ಲೇ ಕಲ್ತಂತ ಸ್ಟೂಡೆಂಟ್ ಅಂತಂದ್ರೆ ಲೈಫ್ ಟೈಮ್ ನೀವು ಇಲ್ಲಿ ಈ ಒಂದು ರೇಖಾ ಮೇಡಮ್ ಅವ್ರ ಜೊತೆನೆ ಅವರ ಕೆಲವು ಏನು ಸೇವಾ ಮನೋಭಾವ ನಿಮ್ಮಲ್ಲಿ ಇದೆ ಅಂತ ನಾನು ತಿಳ್ಕೊತೀನಿ ಬಹಳ ಚೆನ್ನಾಗಿ ಸೇವೆ ಮಾಡಿ ಅಂದ್ರೆ ಎಲ್ಲಾ ಬಡ ಮಕ್ಕಳಿಗೂ ಮಾತ್ರ ಸಹಾಯ ಮಾತ್ರಿ ಅವ್ರ ಮನೆಯೊಳಗೂ ಅಷ್ಟು ಕಾಳಜಿ ಸಿಗತ್ತೇನಿಲ್ರಿ ಅದಕ್ಕಿಂತ ಹೆಚ್ಚಿಗೆ ಕಾಳಜಿ ಇಲ್ಲ ಎಲ್ಲಾ ಕಡೆಯಿಂದನೂ ಸಿಗತ್ರಿ. ಇದು ಟಿವಿ ಬಾಕ್ಸ್ ರೀ. ಇದು ಟಿವಿ ಮಕ್ಕಳಿಗೆ ಹಾಲಿಡೇ ಇದ್ದಾಗ ಅಂದ್ರೆ ಮಂಗಳವಾರ ಡಾಕ್ಯುಮೆಂಟ್ರಿ ಹಾಕ್ತಾರೆ ಎಜುಕೇಶನ್ ಸಂಬಂಧಪಟ್ಟಂಗ ಮಕ್ಕಳಿಗೆ ಮಂಗಳವಾರ ಡಾಕ್ಯುಮೆಂಟ್ರಿ ಹಾಕ್ತಾರ ಮತ್ ಸ್ಯಾಟರ್ಡೆ ಸಂಡೇ ಮೂವಿ ಹಾಕ್ತಾರೆ ಅಂದ್ರೆ ಇಂಗ್ಲಿಷ್ ಮೂವಿ ಆಗ್ಲಿ ಹಿಂದಿ ಮೂವಿ ಆಗ್ಲಿ ಕನ್ನಡ ಮೂವಿ ಆಗ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಅಪಾಯಕಾರಿ ಆಗುವಂತ ಮೂವಿ ಹತ್ರ ಹಾಕಲ್ಲ ಅವ್ರಿಗೆ ಯೂಸ್ ಆಗುವಂತ ಮೂವಿ ಮಾತ್ರ ಇದ್ರ ಪ್ಲೇ ಮಾಡ್ತಾರೆ. ಮತ್ತೆ ಇಲ್ಲೊಂದು ಮೇಲ್ಗಡೆ ಫೋನ್ ಇದೆಯಲ್ಲ ಏನಕ್ಕದು ಅದು ಮಕ್ಕಳಿಗೆ ಫೋನ್ Parents ಜೋಡಿ ಕಾಲ್ ಮಾಡೋದಕ್ಕೆ ಒಂದು ಸ್ಯಾಟರ್ಡೆ ಸಂಡೇ ಅವ್ರಿಗೆ ಓಕೆ ಓಕೆ ಲ್ಯಾಂಡ್ ಫೋನ್ ಇಟ್ಟಿದ್ದಾರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಮಕ್ಕಳಿಗೆ ಪೇರೆಂಟ್ಸ್ ಕಾಲ್ ಮಾಡಿ ಮಾತಾಡೋದಕ್ಕೆ ಲ್ಯಾಂಡ್ ಫೋನ್ ಇದೆ ನೋಡಿ ಪ್ರತಿಯೊಂದು ಹಾಸ್ಟೆಲ್ಗೂ ಟಿವಿ ಪ್ರತಿಯೊಂದು ಹಾಸ್ಟೆಲ್ಗೂ ಲ್ಯಾಂಡ್ ಫೋನು. ಓಕೆ ಓಕೆ ಬೋಬೋ ಹೌಸ್ ಕಾಣ್ತಾ ಇದೆ ಏನಿದೆ ಬೋಬೋ ಹೌಸ್ ಸರ್ ಇದು ಫ್ರೆಂಡ್ಸ್ ಒಳಗ ಅದು ಬೊಬ್ಬು ಅಂದ್ರೆ ಒಂಥರ ಕ್ಲಿನಿಕ್. ಸೊ ಹುಡುಗರು ಬೇಸಿಕ್ ಬಿದ್ರೆ ರಕ್ತ ಬಂದ್ರೆ ಸಣ್ಣ ಪುಟ್ಟ ಗಾಯ ಆದ್ರೆ ನಮ್ದು ಫ್ರೆಂಡ್ಸ್ ಅವ್ರ ನರ್ಸ್ಗಳಿದ್ದಾರೆ. ಸೊ ಇಲ್ಲೇ ಅವರೆಲ್ಲ ಹುಡುಗರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್. ಓಕೆ ಜಸ್ಟ್ ನೋಡೋಣ ಹಾ ಸರ್ ಶೋರ್. ಓಕೆ ಓಕೆ ಸರ್ ಇದು ನಮ್ಮ ಸ್ಮಾಲ್ ಒಂದು ಕ್ಲಿನಿಕ್ ಇದೆ. ಸೊ ನಮ್ದು ಫಾರಿನ್ ಹೆಣ್ಮಕ್ಳಿಗೆ ಏನಾದ್ರು ಹುಡುಗರಿಗೆ ಸಣ್ಣ ಪುಟ್ಟ ಗಾಯ ಆದ್ರೆ ಸೊ ಇಲ್ಲೇ ಎಲ್ಲ ಹುಡುಗರಿಗೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ನೋಡ್ಕೊಂತೀವಿ. ಬಾಳ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು SDM ಹಾಸ್ಪಿಟಲ್ ತಗೊಂಡ್ ಹೋಗ್ತೀವಿ. ಇವರೇ ನಮ್ದು ಮೇನ್ ಇರೋರು ಇಲ್ಲಿ ನರ್ಸ್ ಅಂತ ಹೇಳಿ. ಮೇಡಮ್ ಈಗ ಈ ಒಂದು ಟೀಮ್ ನೋಡ್ತಿದ್ರೆ ಖುಷಿ ಆಗ್ತದೆ ಇದು ನಿಮ್ಮ ಏನು ಹಾಸ್ಪಿಟಲ್ ಟೀಮ್ ಅಂತ ಜಸ್ಟ್ ಇವ್ರನ್ನ ಪರಿಚಯ ಮಾಡಿಸಿ ಎಷ್ಟು ವರ್ಷದಿಂದ ಇವ್ರು ಇಲ್ಲಿ ಇದ್ದಾರೆ ಎಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ 6 months ಇವ್ರು ಬಂದ 6 ತಿಂಗಳು ಆಗೈತಿ. ಸೊ ಇನ್ನೂ 6 ತಿಂಗಳು ಐತಿ ಅವ್ರದ್ದು. ಸೊ ಇಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೆ ಇವರೆಲ್ಲ ಅವರಿಗೆಲ್ಲ ಟೇಕ್ ಕೇರ್ ಮಾಡ್ತಾರೆ. ಬಹಳ ಏನಾದ್ರು ಪ್ರಾಬ್ಲಮ್ ಆದ್ರೆ SDM ಹಾಸ್ಪಿಟಲ್ಗೆಲ್ಲ ಕಳಿಸ್ತಾರೆ. small things. Yes, this is the first aid for the students. So everything I can take care of them for the wound, for fell down, everything. I can check RBP, everything. And if I feel it's necessary to send them in hospital, I send them in hospital. ಓಕೆ ಬೇಸಿಕ್ ಕ್ಲಿನಿಕ್. That is first. ಫ್ರೆಂಡ್ಸ್. Yes, exactly. ಸೊ ಇಲ್ಲಿ ಫ್ರಾನ್ಸ್ ಇಂದ ಬಂದು ಇಲ್ಲಿ ನಮ್ಮ ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ ಅವರು 6 months ಇಂದ ಇಲ್ಲೇ ವರ್ಕ್ ಯುವರ್ ಮಾಡ್ತಿದ್ದಾರೆ ಸ್ಟೂಡೆಂಟ್ ದೆನ್. No, I'm not student. We are students from Quebec. Quebec. Yes, 4 students from Quebec. So they do a stage there. Internship here, and for 2 months. And me, I stay 1 year. Yeah. ಥ್ಯಾಂಕ್ ಯು ಸೋ ಮಚ್ Welcome. ಸೊ ಇವರೊಬ್ಬರು ನಮ್ಮ ವಾಲಂಟಿಯರ್. ಇವ್ರು ಕೂಡ ನಮ್ದು ಎಷ್ಟು ವಾಲಂಟಿಯರ್ ಇದಾರ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಏನ್ ಬೇಕ ಏನ್ ಬೇಡ ಅಂತೇಳಿ ಅವರೆಲ್ಲ ಕೇರ್ ಮಾಡ್ಕೊಂತಾರೆ ವಾಲಂಟಿಯರ್ಗೆಲ್ಲ. ಸೊ ಏನಾರಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ನಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಏನೇನ್ ನೀಡ್ ಐತಿ ಅಂದ್ರೆ ಅವ್ರ ಪೇರೆಂಟ್ಸ್ ಎಲ್ಲ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಸೊ ಇವ್ರು ಒಂಥರ ಅವ್ರಿಗೆ ಮದರ್ ಇದ್ದಂಗೆ. ನೇಮ್ My name is Katie. ಕ್ಯಾಚಿ He's staying how many years? I'm staying for 1 year and a half, 2 years. 2 ವರ್ಷ. ಮೇಡಮ್ ರೇಖಾ ಮೇಡಮ್ ಈಗ ಇವ್ರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ರು ಇವ್ರಿಗೆ ಏನಾದ್ರು ಸ್ಯಾಲರಿಯನ್ನು ನೀವು ಕೊಡ್ತೀರಾ? ನೋ ಸರ್, ಇವ್ರು ಒಂದೊಂದು ವರ್ಷ ಬಂದ ಹುಡುಗರಿಗೆಲ್ಲ ಹೆಲ್ಪ್ ಮಾಡ್ತಾರ, ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರ. ಸೊ ಅವ್ರ ಡೊನೇಟ್ ಮಾಡಿ ಹೋಗ್ತಾರ. ಅವ್ರು ಹೋಗಿ ಬೇರೆ ಫ್ರೆಂಡ್ಸ್ ಒಳಗೆಲ್ಲ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯು ವಿಲ್ ಟೆಲ್ ಅಬೌಟ್ ಅವರ್ ಸ್ಕೂಲ್ ಅಂಡ್ ಮೆನಿ ಪೀಪಲ್ ಇಸ್ ಕಮ್ ಅಂಡ್ ವಿಸಿಟ್ ಹಿಯರ್. ಸೊ ನೋ ಸಾಲ್ರಿ. ಇವರು ಇದನ್ನ ನೋಡಿ ಮತ್ತೆ ಬೇರೆ ಫ್ರೆಂಡ್ಸ್ ಅವ್ರನ್ನ ಇಲ್ಲಿ ವಿಸಿಟ್ ಕಳಿಸ್ತಾರೆ. ಪ್ರತಿ ಇಯರ್ಸ್ ನಮ್ಮ ಸ್ಕೂಲ್ ನಲ್ಲಿ 30 ನ್ಯೂ ವಾಲಂಟಿಯರ್ಸ್ ಎಲ್ಲ ಬಂದ್ ವಿಸಿಟ್ ಮಾಡಿ ಹೋಗ್ತಾರ. ಓಕೆ ಸೊ ಇವ್ರು 2 ವರ್ಷ ಇರ್ತಾರ.
ಖುಷಿ ಆಯ್ತು. ನೋಡಿ, ಇವರು ಫ್ರಾನ್ಸ್ ಇಂದ ಬಂದು ನಮ್ಮ ದೇಶದ ಮಕ್ಕಳನ್ನ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವರು, ಅದು ಉಚಿತವಾಗಿ. ಹಾಗಾಗಿ ಇವರಿಗೆ ನಮ್ಮ ಇಡೀ ಆಲ್ ಇಂಡಿಯಾದ 140 ಕೋಟಿ ಭಾರತೀಯರ ಪರವಾಗಿ ನಮಸ್ಕಾರವನ್ನು ನಮಸ್ತೆ. ಅರ್ಪಿಸ್ತೀನಿ. You speak Kannada a little bit? I just say ನೀವು Kudi and Susu. It's useful for me. It's not very for TV, sorry. It's just this. But we can. I have Yashwarya. She worked with me and she translated. She helped me a lot with the children. Because if Let's she speaks try difficult, Mantar, sir. yes, and she understands English, and we can talk together, and she can translate for me for the student. Okay. Because it's sometimes not easy, but it's okay. We are. ಕನ್ನಡ ಇಷ್ಟನಾ? Canada istana? ಕನ್ನಡ Canada ಇಷ್ಟ. ista. ನಾನು ಕಲಿಯುತ್ತೇನೆ. ಕನ್ನಡಿಗರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು. ನಾವೆಲ್ಲ ಕ್ಲಾಸಸ್ ನೋಡಿದ್ವಿ. ಎಲ್ಲ ಕ್ಲಾಸಸ್ ನಮಗೆ ಫೀಮೇಲ್ ಸ್ಟೂಡೆಂಟ್ ಸಿಕ್ಕಿದ್ರು. ಇಲ್ಲಿ ಮೇಲ್ ಸ್ಟೂಡೆಂಟ್ ಇಲ್ವಾ? ಇದಾರೆ ಸರ್. ಈ ಸೈಡ್ ಮೇಲ್, ಈ ಸೈಡ್ ಫಿಮೇಲ್. ಓಕೆ. ಫಿಮೇಲ್ ಮೇಲ್ ಈ ಕಡೆ ಇದಾವೆ ಸರ್. ಈ ಕಡೆ ಇದೆ. ಸೇಮ್ ಎಷ್ಟು ಹುಡುಗಿಯರು ಎಷ್ಟಿದಾರೆ, ಇದು ನಮ್ಮ ಮೇನ್ ಕಿಚನ್ ಇದೆ. ಎಲ್ಲರಿಗೂ ಊಟ ಆಹಾರ ಎಲ್ಲ ಇಲ್ಲೇ ಎಲ್ಲ ನಮ್ ಕಲ್ಕೇರಿ ಹೆಣ್ಮಕ್ಳು ಬಂದ ಮಾಡ್ತಾರ ಇಲ್ಲ ಅಡ್ಗೆ. ಸೊ ಎಲ್ಲ ಇವ್ರು ಏನಾದ್ರು ಫ್ರೀ ಆಗಿ ಸೇವೆ ಮಾಡ್ತಾರ ಅಡ್ಗೆ ಮಾಡೋರು? ಇಲ್ಲ ಸರ್, ಅವ್ರು ಬಹಳ ತಗೊಳಲ್ಲ. ಒಟ್ಟು ಬೇಕಲ್ಲ ಸರ್, ಎಲ್ಲ ಫ್ರೀ ಮಾಡಿದ್ರೆ ಈಗೆಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಇದಾವ. ಸೊ ಫ್ಯಾಮಿಲಿನೂ ಇರ್ತಾರ. ಇಷ್ಟೊಂದು ತಗೊಳಲ್ಲ. ಇಲ್ಲೆಲ್ಲ 10,000 ಸ್ಟಾರ್ಟ್ ಸ್ಯಾಲ್ರಿ. ಬಹಳ ಕೆಲವ್ರು ಫ್ರೀನೂ ಮಾಡ್ತಾರ. ಮಾಡೋರು ಇದ್ರೆ ಫ್ರೀನೂ ಮಾಡ್ತಾರ ಸರ್. ಓಕೆ. ಈ ಸ್ಕೂಲಿನ ಮೇನ್ ಕಿಚನ್ ಇದು. ಇಲ್ಲಿಂದನೇ ಮಕ್ಕಳಿಗೆಲ್ಲ ಒಳ್ಳೆ ಆಹಾರವನ್ನು ರೆಡಿ ಮಾಡೋಂಥದ್ದು. ಮತ್ತೆ ಈ ಒಂದು ವ್ಯವಸ್ಥೆ ನಾವು ನೋಡ್ಕೊಂಡ್ ಬರೋಣ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಲ್ಲಿ ಇಟ್ಟಿದ್ದಾರೆ ಕೈ ತೊಳ್ಕೊಂಡು ಬರೋದಕ್ಕೆ. ಆ ನೀರ್ ಕೂಡ ವೇಸ್ಟ್ ಆಗ್ಬಾರ್ದು ಅಂತ ಈ ಡಬ್ಬ ಇಟ್ಟಿರೋದು. ಈ ವೇಸ್ಟ್ ಆಗದಿರೋ ಈ ನೀರನ್ನ ಏನ್ ಮಾಡ್ತಾರೆ ಅಂದ್ರೆ ಗಾರ್ಡನ್ ಗೆ ಹಾಕ್ತಾರಂತೆ ಮೇಡಮ್ ಅವರು. ಅಂದ್ರೆ ಇದನ್ನು ಕೂಡ ವೇಸ್ಟ್ ಮಾಡದಿರೋ ರೀತಿಯಲ್ಲಿ ಮಕ್ಕಳಿಗೆ ಈಗಲೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ನೀರಿನ ಹನಿಯ ಮಹತ್ವವನ್ನ ಇದನ್ನ ಕಲಿಸ್ತಾ ಇದ್ದಾರೆ. ನೋಡಿ, ನಾವು ಮನೆಗಳಲ್ಲಿ ಇದನ್ನು ಮಾಡೋದಿಲ್ಲ, ಸಾಧ್ಯನೇ ಇಲ್ಲ. ಕೆಲವರು ನೀರ್ ಬಿಟ್ಕೊಂಡೇನೆ ಇರ್ತಾರೆ ಸ್ನಾನ ಮಾಡುವಾಗ, ಶವರ್ ಅಲ್ಲಿ ಸ್ನಾನ ಮಾಡುವಾಗ ಏನೇನೋ ವೇಸ್ಟ್ ಮಾಡ್ತಾರೆ. ಬಟ್ ಇದು ನೋಡಿ, ಇದನ್ನ ನೋಡಿದ್ರೆ ಖಂಡಿತ ಇದನ್ನ ನಾವೊಂದು ಪಾಠವಾಗಿ ಕಲಿಬಹುದು ಅಷ್ಟೇ. ಕುಡಿಯಕ್ ನೀರು ಕ್ಲೀನ್ ವಾಟರ್ ಫಿಲ್ಟರ್ ಇದೆ ಸರ್. ಹಿಂದೆ ದೊಡ್ಡ ಫಿಲ್ಟರ್ ಇಡ್ತೀವಿ. ನಮ್ಗೆ ಇಷ್ಟ ಫಿಲ್ಟರ್ ವಾಟರ್. ಇಲ್ಲಿ ಬರ್ತಾರೆ ನೋಡಿ, ಇದು ನಾಷ್ಟಾ. ಇಂಗ್ಲಿಷ್ ಅಲ್ಲಿ ನಾಷ್ಟಾ ಅಂತ ಬರ್ತಾರೆ. 7:30 to 9:30 ವರೆಗೆ ಅವ್ರಿಗೆ ನಾಷ್ಟಾ. ಆಮೇಲೆ ಲಂಚ್ 12:30 1 ಗಂಟೆವರೆಗೆ, 4 ಗಂಟೆವರೆಗೆ. ಆಮೇಲೆ ಡಿನ್ನರ್ 6:30 to 8 PM ಅಂದ್ರೆ 8:15 ಇವರಿಗೆ ಊಟ ನೈಟ್. ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೇಡಮ್, ನಿಮ್ಮ ಕಿಚನ್ ಒಳಗೆ ಹೋಗಿ ಬರೋಣ. ಶೋರ್ ಸರ್. ಇದು ನಮ್ಮ ಮೇನ್ ಕಿಚನ್. ನಮ್ದ ಕಲ್ಕೇರಿ ಊರ ಹೆಣ್ಮಕ್ಳು 8 ಜನ ಇದಾರ. ಸೊ ಅವರೇ ಎಲ್ಲಾ ಅಡ್ಗಿಗೆಲ್ಲ ಹಳ್ಳಿ ಒಳಗೆ ಯಾವ ತರ ಅಡ್ಗೆ ಇರ್ತಾವ ಅದೇ ತರ ಅಡ್ಗೆ ಮೇನ್ ಇರ್ತಾವ ಇಲ್ಲಿ. ಸೊ ಅಡ್ಗಿದೆಲ್ಲ ಇಲ್ಲೇ ಮಾಡಿ ಹುಡುಗರಿಗೆಲ್ಲ ಸರ್ವ್ ಮಾಡ್ತಾರ. ಸೊ ನಾನು ಈ ಫುಲ್ ಕಿಚನ್ ಡಿಪಾರ್ಟ್ಮೆಂಟ್ ನನ್ನೇ ಕೆಲಸ ಮಾಡ್ತೀನಿ. ಹುಡುಗರಿಗೆ ಏನ್ ತರ್ಬೇಕು, ರೇಷನ್ ಆಗ್ಲಿ, ಅವ್ರಿಗೆ ಒಟ್ಟು ಎಲ್ಲರಿಗೂ ಊಟಕ್ಕೆ ಏನ್ ಸಂಬಂಧಪಟ್ಟಿದೆಲ್ಲ ನನ್ನ ಜವಾಬ್ದಾರಿ ಇರ್ತೈತಿ ಸ್ಕೂಲ್ ನಲ್ಲಿ ಮೇನ್. ಆಮೇಲೆ ಬಾಕಿದೆಲ್ಲ ನಮ್ಮ ಹಸ್ಬೆಂಡ್ ಮಾಡ್ಕೊಂತಾರೆ. ಈ ಸ್ಕೂಲಿನ ಅಡುಗೆ ಮಾಡೋಂತ ಒಬ್ಬರು ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಸರಿತಾ ಪ್ರಕಾಶ್ ನಾಯ್ಕ. ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸುಮಾರು 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಇವರ ಅನುಭವವನ್ನು ಕೇಳೋಣ. ಮೇಡಮ್, ಮಕ್ಕಳಿಗೆ ಯಾವ ರೀತಿ ಫುಡ್ ಅನ್ನ ನೀವು ಕೊಡ್ತೀರಿ? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ? ಬೆಳಿಗ್ಗೆ ನಾಷ್ಟಾ ರವಿವಾರ ಇಡ್ಲಿ ಕೊಡ್ತೇವ್ರಿ. ಸೋಮವಾರ ದಾಸೆ, ಮಂಗಳವಾರ ಬೆಳಿಗ್ಗೆ ದಾಸಿ ಕೊಡ್ತೇವ್ರಿ. ಒಂದಿನ ಪಲಾವ್, ಒಂದಿನ ಉಪ್ಪಿಟ್ಟು, ಒಂದಿನ ಅವಲಕ್ಕಿ ಮಾಡ್ಕೊಡ್ತೇವ್ರಿ. ಪಾವ್ ಬಜ್ಜಿ ರೀ. ದಿನ ಒಂಥರ ಮಾಡಿರ್ತೇವ್ರಿ. ಇವತ್ತೇನು ಸ್ಪೆಷಲ್ ಅಡುಗೆ ಮಾಡಿದ್ದೀರಾ? ಇವತ್ತು ಸ್ಪೆಷಲ್ ಅನ್ನ, ಸಾಂಬಾರು, ಸಬ್ಜಿ ಐತ್ರಿ. ಡೈಲಿ ಒಂದೊಂದ್ ತರ ಇರ್ತಾವ. ಮಧ್ಯಾಹ್ನ ನಮ್ದು ಊಟ ರೊಟ್ಟಿ ಚಪಾತಿನೂ ಇರ್ತಾವ. ಬುರ್ಜಿ ವೀಕ್ಲಿ 2 times ಕೊಡ್ತೀವಿ. ಒಂದ್ಸತಿ ಬಾಯ್ಲ್ ಮಾಡಿ ಕೊಡ್ತೀವಿ, ಒಂದ್ಸತಿ ಎಗ್ ಬುರ್ಜಿ ಮಾಡಿ ಕೊಡ್ತೀವಿ. ಬೇರೆ ಎಗ್ ಬಿಟ್ರೆ ಮತ್ತೆ ಏನಿಲ್ಲ, ಬೇರೆ ಏನು ಕೊಡಲ್ಲ. ಮೇಡಮ್, ಈಗ ಅಲ್ಲಿ ಮೇಲ್ಗಡೆ ಎಲ್ಲ ಮನೆ ಕಾಣ್ತಾ ಇದೆಯಲ್ಲ, ಅಲ್ಲಿ ವಾಸ ಇದ್ದಾರೆ ಅನ್ಸುತ್ತೆ. ಅಲ್ಲೆಲ್ಲ ಫಾರಿನರ್ ಏನ್ ವಿಡಿಯೋ ಮಾಡಿದ್ರಲ್ಲ, ಅವ್ರೆಲ್ಲ ಸಿಂಗಲ್ ರೂಮ್. ಸೇಮ್ ನ್ಯಾಚುರಲ್ ನೋಡ್ರಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಾಕ್ಯಾರ. ಸೇಮ್ ನ್ಯಾಚುರಲ್ ಆಗಿ ಇಲ್ಲಿ ಏನಿದಾವ ಹುಡುಗರಿಗ ನಾವ್ ಇಲ್ಲಿ ಇರೋಕ್ಕಿಂತ ಹುಡುಗರಿಗೆ ಮೇನ್ ಫೆಸಿಲಿಟಿ ಇದಾವ ಇಲ್ಲಿ. ಸೊ ಎಲ್ಲ ಅವ್ರು ಮನಿ ಮೇಲೆಲ್ಲ ಸೋರ್ಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಹಾಕೊಂಡು ಇದಾರೆ ಸರ್. ಅಲ್ಲ, ಅದು ಕಾಡಿದ್ದಂಗಿದೆ. ಹಾವು ನೀವು ಬರಲ್ವಾ? ಹಾವು ಬಂದ್ರೆ ನಾನು ಹೋಗ್ತೀನಿ ಸರ್ ಹಿಡಿಯಾಕ. ನೀವೇ ಹಿಡಿತೀರಾ? ಹಾ ಸರ್.
ಅದು ಹೇಗೆ? ನಾನು ಎಲ್ಲಿ ಕಲ್ತಿಲ್ಲ, ಅದ್ರ ನನ್ನ ಕಡೆ ಸ್ಟಿಕ್ ಐತಿ, ಅದ್ ನನಗೆ ಬಾಲ ಹಿಡ್ಕೊಂತೀನಿ ಕೈಯಿಂದಾನೆ, ಹಿಡಿದು ಹಿಂಗೆ ಎತ್ತಿ ಬಕೆಟ್ ನಲ್ಲಿ ಹಾಕಿ ಜಂಗಲ್ ಹೋಗಿ ಬಿಟ್ಟು ಬರ್ತೀವಿ ಸರ್. ಇದೇ ಜಂಗಲ್ ಐತಿ, ಇನ್ನು ಸ್ವಲ್ಪ ದೊಡ್ಡ ಜಂಗಲಿಗೆ ಹೋಗ್ಬಿಟ್ಟು ಇದ್ರಿಗಿಂತ ದೊಡ್ಡ ಜಂಗಲಿಗೆ ಬಿಡ್ತೀರಿ? ಓಕೆ, ಗ್ರೇಟ್. ಮಾತ್ರ ಹಾವು ಬಂದ್ರೆ ಅನ್ನೋದಲ್ಲ, ಹಾವಿನ ಜಾಗದಲ್ಲಿ ಇವೆಲ್ಲ ಬಿಲ್ಡಿಂಗ್ ಗಳಿದಾವೆ, ಕಾಡ್ ಫಾರೆಸ್ಟ್ ಇದು, ಇಲ್ಲಿಗೆ ಹಾವು ಬಂದೇ ಬರ್ತದೆ. ಬರ್ತಾವ್ sir, ಬರ್ತಾವ್. ಅದು ಮೇಡಮೇ ಹಿಡಿದು ದೊಡ್ಡ ಕಾಡಿಗೆ ಬಿಡ್ತಾರಂತೆ. ಕೇಳ್ರಿ, ಚೆನ್ನಾಗಿದೆ ಹೇಗಿದೆ ಕತೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇಲ್ಲೆಲ್ಲ ಮಕ್ಕಳೀಗ ಬಂದು ಊಟಕ್ಕೆ ರೆಡಿ ಆಗ್ತಿದ್ದಾರೆ. ಇಲ್ಲೆಲ್ಲ ಅವ್ರ ಪ್ಲೇಟ್ ಇಟ್ಟಿದ್ದಾರೆ, ಆ ಪ್ಲೇಟ್ ಅನ್ನ ಅವರೇ ವಾಶ್ ಮಾಡ್ಕೊಂಡು ಅಲ್ಲಿ ಊಟಕ್ಕೆ ಇದೊಂದು ಪ್ಲೇಸ್ ಇದೆ, ತೋರಿಸ್ತೀನಿ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ನಾವು ಊಟದ ಹಾಲ್ ಅಲ್ಲಿ ಇದ್ದೀವಿ, ನಾವೀಗ ಊಟ ಮಾಡೋಂತ ಜಾಗ. ಇಲ್ಲಿ ನೋಡಿ, ಇಲ್ಲೊಬ್ರು ಮೇಡಮ್ ಇದ್ದಾರೆ, ಇವ್ರ ಕೈಲಿ ಒಂದು ರಿಜಿಸ್ಟರ್ ಇದೆ. ಈ ರಿಜಿಸ್ಟರ್ ಏನು ಅಂತ ತಿಳ್ಕೊಂಡ್ರೆ ನೀವು ಆಶ್ಚರ್ಯ ಪಡ್ತೀರಾ. ಮೇಡಮ್ ಹೇಳಿ, ಈ ರಿಜಿಸ್ಟರ್ ಏನು, ಇದರಿಂದ ಏನ್ ಪ್ರಯೋಜನ ಇದೆ? ಸರ್, ಇದು ಎಂಟ್ರೆನ್ಸ್ ಬುಕ್ ಅಂತ ಹೇಳಿ, ಇದ್ರಲ್ಲಿ ಯಾವ ಮಕ್ಕಳು ಊಟ ಮಾಡಲ್ರಿ, ಆಮೇಲೆ ಹೊರಗಿನ ಫುಡ್ ಯಾವ ತರಿಸ್ಕೊಂಡಿರ್ತಾರ, ಆಮೇಲೆ ಊಟಕ್ಕೆ ಯಾರು ಲೇಟ್ ಆಗಿರ್ತಾರ ಅದನ್ನೆಲ್ಲ ಎಂಟ್ರಿ ಮಾಡಿರ್ತೀವಿ. ಸ್ನೇಹಿತರೆ, ಈ ಒಂದು ರಿಜಿಸ್ಟರ್ ಇಂದ ಅಂದ್ರೆ ಊಟ ಮಾಡದಿರೋ ಮಕ್ಕಳನ್ನ ಇಲ್ಲಿ ಎಂಟ್ರಿ ಮಾಡ್ಕೋತಾರೆ. ಅವ್ರು ಯಾವ ರೀಸನ್ ಇಂದ ಊಟ ಮಾಡಲಿಲ್ಲ ಅಂದ್ರೆ, ಏನಾದ್ರು ಅವ್ರ ಪೇರೆಂಟ್ಸ್ ತಂದು ಕೊಟ್ಟು ಊಟ ಮಾಡಿಲ್ವಾ, ಅಥವಾ ಅವರು ಅನಾರೋಗ್ಯದಿಂದ ಊಟ ಮಾಡಿಲ್ಲ ಅನ್ನೋದು ಈ ಒಂದು ರಿಜಿಸ್ಟರ್ ಗೊತ್ತಾಗುತ್ತೆ. ಇಮಿಡಿಯೇಟ್ ಆ ಮಗು ಬಗ್ಗೆ ಚೆಕ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ಕೇರ್ ಅನ್ನ ಇವ್ರು ಮಾಡ್ತಾರೆ. ಹಾಗಾಗಿ ಈ ರಿಜಿಸ್ಟರ್ ಇದನ್ನ ಮೇಂಟೈನ್ ಮಾಡ್ತಾರೆ. ಹುಡುಗರು ಎಷ್ಟಿದಾರ, ಎಷ್ಟು ಬಂದ್ರು, ಎಷ್ಟು ಇಲ್ಲ ಅನ್ನೋದು ಎಲ್ಲ ಇದ್ರಲ್ಲಿ ಗೊತ್ತಾಗ್ಬಿಡ್ತದೆ. ಓಕೆ, ಇಲ್ಲಿ ಮಕ್ಕಳು ಈ ರೀತಿ ಯಾಕೆ ಕೂತಿದ್ದಾರೆ ಗೊತ್ತಾ? ಇದು ಕ್ಲಾಸ್ ವೈಸ್ ಕೂರ್ಬೇಕು, ಇದು ಸೆಕೆಂಡ್ ಕ್ಲಾಸ್, ಎಲ್ಲಾ ಮಕ್ಕಳು ಇಲ್ಲೇನೆ ಕೂರ್ಬೇಕು. ಜೊತೆಗೆ ಅವ್ರ ಟೀಚರ್ ಅಂದ್ರೆ ಈ ಮಕ್ಕಳು ಒಂದ್ ಬ್ಯಾಚ್ ಆದ್ಮೇಲೆ ಒಂದ್ ಬ್ಯಾಚ್ ಅಲ್ಲಿ ಊಟ ತಗೊಳಕ್ ಹೋಗ್ಬೇಕು. ಸಿಸ್ಟಮ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ, ಮಕ್ಕಳು ಕೂಡ ರಶ್ ಆಗ್ಬಾರ್ದು, ಚೆನ್ನಾಗಿ ಎಲ್ರಿಗೂ ಫುಡ್ ಸಿಗ್ಬೇಕನ್ನೋ ಒಂದು ರೀಸನ್ ಅಲ್ಲಿ ಮಾಡ್ತಾ ಇದ್ರು ಅವರು. ಬಹಳ ಚೆನ್ನಾಗಿದೆ ಈ ಸಿಸ್ಟಮ್. ನೋಡಿ, ಅಲ್ಲೊಂದ್ ಬ್ಯಾಚ್, ಅದು 5th ಬ್ಯಾಚ್, ಅದು 6th ಬ್ಯಾಚ್, ಅದು 7th ಬ್ಯಾಚ್. ಇನ್ನು ಆ ಕಡೆಗೂ ಮತ್ತೆ ಆ ತರ ಅದೇ ತರ ಕ್ಲಾಸ್ ಅಲ್ಲಿ ಕೂರಿಸಿ ಇವರು ಊಟ ಕೊಡೋ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಆ ಕಡೆ ಬಾಯ್ಸ್ ಇದೆ, ಈ ಕಡೆ ಲೇಡೀಸ್ ಇದೆ. ಈ ಸಿಸ್ಟಮ್ ಹೇಗೆ ಅನಿಸ್ತದೆ ನಿಮ್ಗೆ? ನೋಡಿ, ಆ ಮಕ್ಕಳು ಇಲ್ಲೇ ಕೂತ್ರು, ಇಲ್ಲಿಂದಲೇ ಊಟ ತಂದು ಮತ್ತೆ ಅದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿ ಮತ್ತೆ ಅವ್ರ ಪ್ಲೇಟ್ ಅನ್ನ ವಾಶ್ ಮಾಡಿ ಅಲ್ಲಿ ಹೋಗ್ತಾರೆ. ಬಹಳ ಚೆನ್ನಾಗಿದೆ ಸಿಸ್ಟಮ್. ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ಈ ಒಂದು ವಿದ್ಯಾ ಕಾಶಿಯನ್ನು ನೀವು ಇವತ್ತು ನೋಡ್ಕೊಂಡ್ ಬಂದ್ರೆ, ಇಲ್ಲಿ ಸರಸ್ವತಿಯೇ ಮೇಡಮ್ ರೂಪದಲ್ಲಿ ಧರೆಗೆ ಇಳಿದು ಇಷ್ಟು ಜನ ಮಕ್ಕಳನ್ನ ಪಾಲಿಸ್ತಿರುವಂತ ಒಂದು ಏನು ವಿಚಾರಗಳಿದೆಯಲ್ಲ ಅದನ್ನೆಲ್ಲ ನೀವು ನೋಡ್ಕೊಂಡ್ರಿ. ತುಂಬಾ ಖುಷಿ ಪಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಒಂದು ಸಣ್ಣ ಮಾಹಿತಿ ಇನ್ನು ಕೊಡ್ಲಿಕ್ಕಿದೆ ನಿಮ್ಗೆ. ಮೇಡಮ್ ಅವ್ರು ಹೇಳ್ಬೇಕು ಅದನ್ನ. ಇಲ್ಲಿ 7th ನಂತರ ಮುಗ್ದಿರುವಂತ ಕೆಲವು ವಿದ್ಯಾರ್ಥಿಗಳು ಡಿಗ್ರಿ ಓದ್ತಾರೆ, ಕಾಲೇಜ್ ಓದ್ತಾರೆ, ಹೈಯರ್ ಎಜುಕೇಶನ್ ಓದ್ತಾರೆ. ಅವರಿಗೆ ಇವ್ರು ಏನಾದ್ರು ಫೆಸಿಲಿಟಿಗಳನ್ನ ವ್ಯವಸ್ಥೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ. ಇಲ್ಲಿ 10th ಮುಗಿಸಿ ಅವ್ರಿಗೆ ಕಾಲೇಜಿಗೆಲ್ಲ ಧಾರವಾಡದಲ್ಲೇ ಎಲ್ಲ ಅಡ್ಮಿಷನ್ ಮಾಡ್ಕೊಡ್ತಾರ. ಆಮೇಲೆ ಸ್ಕೂಲ್ ವತಿಯಿಂದಾನೇ ಅವರಿಗೆಲ್ಲ PG ಎಲ್ಲ ಮಾಡ್ಕೊಡ್ತಾರೆ. ಅಂದ್ರೆ ನೆಕ್ಸ್ಟ್ ಹೈಯರ್ ಲೆವೆಲ್ ಎಜುಕೇಶನ್ ಮಾಡ್ತಾರಂದ್ರು ಅವರಿಗೆ ಸ್ಕೂಲ್ ಫೀಸ್ ಮತ್ತೆ PG ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ ಇವೆಲ್ಲವನ್ನು ನೀವೇ ಮಾಡ್ಕೊಡ್ತೀರಿ. ಎಲ್ಲ ಸ್ಕೂಲ್ ಮಾಡ್ಕೊಡ್ತಾರೆ. ಹೈಯರ್ ಎಜುಕೇಶನ್ ಕೂಡ ಈ ಒಂದು ಸಂಸ್ಥೆ ಕಡೆಯಿಂದಾನೇ ಆಗ್ತಾ ಇದೆ. ಕಂಪ್ಲೀಟ್ಲಿ ಎಜುಕೇಶನ್ ಅವರಿಗೆ ಇವರು ರಿಸ್ಕ್ ತಗೋತಾರೆ, ಫ್ರೀ ಆಗಿ ತಗೊಡ್ತಾರೆ. ಮತ್ತೆ ಜಾಬ್ ಏನಾದ್ರು ಅವರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಜಾಬ್ ಬೇಕಂದ್ರೆ ದೊಡ್ಡ ದೊಡ್ಡ ಕಂಪನಿ ಒಳಗ್ ಕೂಡ ಹುಡುಕ್ ಕೊಡ್ತಾರೆ, ಸ್ಕೂಲ್ನವ್ರಿಗೆ ಹುಡುಕ್ ಕೊಡ್ತಾರೆ. ಮತ್ತೆ ಅವ್ರು ವರ್ಷಕ್ಕೆ 7 ಲಕ್ಷ ತುಂಬುವಂತ ಕಾಲೇಜ್ ನಲ್ಲಿ ಕೂಡ ನಮ್ದು ಒಂದು ಸ್ಟೂಡೆಂಟ್ 4-5 ಸ್ಟೂಡೆಂಟ್ ಇದ್ದಾರೆ. ಥ್ಯಾಂಕ್ ಯು ಮೇಡಮ್ ಅವರ ಒಂದು ಈ ಮಾತನ್ನು ಕೇಳಿದ್ರಿ. ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಈ ಒಂದು ವಿಚಾರವನ್ನು ನೋಡಿ ನಿಮ್ಮೆಲ್ಲರ ಕಡೆಯಿಂದ, ಇಡೀ ನಮ್ಮ ಭಾರತದ ಜನತೆ ಕಡೆಯಿಂದ, ನಮ್ಮ ಕರ್ನಾಟಕ ಜನತೆ ಕಡೆಯಿಂದ ರೇಖಾ ನಾಯ್ಕ್ ಮೇಡಮ್ ಅವರಿಗೆ ಸ್ಟಾರ್ ದಿನ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ಇದೇ ಸ್ಕೂಲಿಗೆ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಈ ಸ್ಕೂಲಲ್ಲಿ ಏನೆಲ್ಲ ಆಕ್ಟಿವಿಟೀಸ್ಗಳು ಶುರು ಆಗುತ್ತೆ, ಆ ಆಕ್ಟಿವಿಟೀಸ್ ನ ಎಂಡ್ ತನಕನು ಫೈನಲಿ ವರೆಗೂ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಆಕೃತಿ ಸಂಸ್ಕಾರದಿಂದ ಸಂಸ್ಕೃತಿ ಪರಿಕ್ಷರಣಗೊಂಡು ಕೋಟಿ ಕೋಟಿ ಶಾರದೆಯ ಮುದ್ದು ವಿದ್ಯಾರ್ಥಿನಿಯರ ಭವಿಷ್ಯದ ಬಾವುಟವನ್ನು ಬೆಳಗುತ್ತಿರುವ ಧಾರವಾಡ ಜಿಲ್ಲೆಯ ಧಾರವಾಡ ಗ್ರಾಮೀಣ ಪ್ರದೇಶವಾದಂತ ಕಲಿಕೆರಿಗೆ ಒಂದು ಬೇರೆ ಕೆಲಸದ ನಿಮಿತ್ತ ಬಂದಾಗ ಗೊತ್ತಾಯ್ತು ಇಲ್ಲೊಬ್ಬ ರೈತ ಮಹಿಳೆ ಇದ್ದಾರೆ ಅಂತ ಹೇಳಿ. ಬಟ್ ಆ ರೈತ ಮಹಿಳೆ ಮತ್ತೆ ಬೇರೆ ಯಾರು ಅಲ್ಲ, ಆತ್ಮೀಯ ಸಹೋದರಿ ಶ್ರೀಮತಿ ರೇಖಾ ನಾಯಕ್ ಅಂತ ಹೇಳಿ. ರೇಖಾ ನಾಯಕ್ ಅವರು ಮೂಲತಃ ಕೃಷಿಯನ್ನೇ ತಮ್ಮ ಒಂದು ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡು
ಇಂದು ಸಾವಿರಾರು ಕೋಟ್ಯಾಂತರ ಲಕ್ಷಾಂತರ ಮಕ್ಕಳಿಗೆ ಏನಾದ್ರೂ ಕಲಿಯುಗದ ಚಿಂತಾಮಣಿ ಅಂತ ಯಾರಾದ್ರೂ ನಮ್ಮ ಭಾರತ ದೇಶದೊಳಗೆ ಇದ್ರ ಅವರು ರೇಖಾ ನಾಯಕ್ ಅಂತ ಹೇಳಕ್ ನಾ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈ ಒಂದು ಕಲಿಕೇರಿ ಸಂಗೀತ ವಿದ್ಯಾದಲ್ಲಿ ಸಂಗೀತದ ಸಾನ್ನಿಧ್ಯವನ್ನ ಇಲ್ಲೇ ಮೆರೆದಿದ್ದಾಳೆ ಅಂತ ಹೇಳ್ಕೊಳಕ ಆ ರೇಖಾ ನಾಯಕ್ ಅವರಿಗೆ ಇನ್ನೊಮ್ಮೆ ನಾವು ಮಗದೊಮ್ಮೆ ನಾನು ನಮಸ್ಕರಿಸಿ ನನಗೆ ಅವಕಾಶ ಮಾಡಿಕೊಟ್ಟಂತ ಯಾವತ್ತು ನನ್ನ ಆತ್ಮೀಯ ಸಹೋದರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇವರ ಒಂದು ಹೆಸರು, ಈ ಒಂದು ಸ್ಥಾನಮಾನ, ಗೌರವ ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತ ಆ ಪರಮಾತ್ಮನಲ್ಲಿ ನಾ ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್.